ಎಲ್ಲ ಮಾಡ್ತೀನಿ. ಅಂಕಲ್ ನಮಸ್ಕಾರ. ಅಂಕಲ್ ಸ್ಟಾರ್ಟ್ ಮಾಡ್ಬೋದು? ನಮಸ್ಕಾರ. ಕೇಳಿಸತ್ಯಾ? ಕೇಳ್ಸತ್ತೆ. ಕಲ್ಯಾಣೋನ್ಮುಖಾಂತರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ನಿನ್ನೆ ಗೋಕುಲಾಷ್ಟಮಿ, ಕೃಷ್ಣ ಜಯಂತಿ, ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಅದನ್ನೇ ಶ್ರೀಮದ್ ಭಾಗವತದಲ್ಲಿ ಪ್ರಥಮ ಸ್ಕಂದದಲ್ಲಿ 8ನೇ ಅಧ್ಯಾಯದಲ್ಲಿ ಪೂರ್ತಿಯಾಗಿರ್ತಕ್ಕಂಥವಳು ಪರಮಾತ್ಮನ ಹೊಗಳ್ತಾಳೆ. ಒಂದೇ ಚಿಕ್ಕ ಶ್ಲೋಕ, 26 ಶ್ಲೋಕ, ಒಂದು ಶ್ಲೋಕ ಹೇಳ್ತಾನೆ. ಅದಕ್ಕೆ ಹೇಳಿದ್ರೆ ನಿಮಗೆ ತುಂಬಾ ಪುಣ್ಯ. ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಎಂಬುದಾಗಿರ್ತಕ್ಕಂಥದ್ದು ಶ್ರೀಮದ್ ಆಚಾರ್ಯರು ಧರ್ಮಮೂಲ ಗ್ರಂಥ ಅಂತ ಹೇಳಿ 37 ಗ್ರಂಥ ಮಾಡಿದ್ದಾರೆ. ಈ 37 ಗ್ರಂಥವಾಗಿರ್ತಕ್ಕಂಥದ್ದನ್ನ ಓದಲಂಗೆ ಅದ್ರ ಕೆಳಗಿರ್ತಕ್ಕಂಥ ಟೀಕಾ ಟಿಪ್ಪಣಿಗಳು ಓದಿ ಅರ್ಥ ಮಾಡಿಕೊಂಡು ನಮ್ಮ ಯೋಗ್ಯತಾನುಸಾರವಾಗಿ ಪರಮಾತ್ಮನ ಸ್ವರೂಪ ಹೇಗಿದೆ ಅಂತ ತಿಳ್ಕೊಂಡು ಅದಕ್ಕೆ ಆಮೇಲೆ ಜಪ ತಪ ತಪಸ್ಸು ನಿಧಿಧ್ಯಾಸನ ಸಮಾಧಿ ಎಲ್ಲ ಮಾಡಿದ್ರೆ ಮೋಕ್ಷವಾಗಿರ್ತಕ್ಕಂಥದ್ದು ನಿಯತ. ಆ 37 ಗ್ರಂಥ ಇರ್ತಕ್ಕಂಥದ್ದನ್ನೇ ಶ್ರೀಮದ್ ಆಚಾರ್ಯರು ಹೆಂಗ್ ಮಾಡಿದ್ದಾರೆ ಅಂತಂದ್ರೆ 4 ಗ್ರಂಥಗಳು ಬ್ರಹ್ಮಸೂತ್ರದ ಮೇಲೆ ಮಾಡಿದ್ದಾರೆ. ಬ್ರಹ್ಮಸೂತ್ರ ಭಾಷ್ಯ, ಅನುವ್ಯಾಖ್ಯಾನ, ಅನುಭಾಷ್ಯ, ನ್ಯಾಯದೀಪ ಮತ್ತು ನ್ಯಾಯವರ್ಣ ಎಂಬುದಾಗಿರ್ತಕ್ಕಂಥದ್ದು 4 ಗ್ರಂಥ. ಭಗವದ್ಗೀತಾ ಮೇಲೆ 2 ಗ್ರಂಥ ಮಾಡಿದ್ದಾರೆ. ಅದು ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ ನಿರ್ಣಯ ಎಂಬುದಾಗಿರ್ತಕ್ಕಂಥ 2 ಗ್ರಂಥ. ಆಗ 4, 2, 6, 10 ಉಪನಿಷತ್ತು. 10 ಉಪನಿಷತ್ತಿಗೆ ಭಾಷ್ಯ ಮಾಡಿದ್ದಾರೆ 16. ಅದಕ್ಕೆ ಆಮೇಲೆ 10 ಪ್ರಕರಣಗಳು ಮಾಡಿದ್ದಾರೆ 26. ಆಮೇಲೆ 11 ಗ್ರಂಥಗಳು ಸ್ತೋತ್ರ ಗ್ರಂಥ, ಸ್ತೋತ್ರ, ಲಕ್ಷ್ಮೀ ನರಸಿಂಹನ ಸ್ತುತಿ, ಆಮೇಲೆ ಕೃಷ್ಣಾಮೃತ ಮಹಾರ್ಣವ ಇತ್ಯಾದಿ ಗ್ರಂಥಗಳಾಗಿರ್ತಕ್ಕಂಥದ್ದು. ಈ 10 ಪ್ರಕರಣದಲ್ಲಿ, ಪ್ರಕರಣ ಅಂದ್ರೆ ಏನು ಅಂತಂದ್ರೆ ಶಾಸ್ತ್ರದಲ್ಲಿ ಒಂದು ಆಸ್ಪೆಕ್ಟ್ ತಗೊಂಡು 1-2 ಪಾಯಿಂಟ್ ತಗೊಂಡು ಅದರ ಕುರಿತು ಮಾತ್ರ ವಿಸ್ತಾರವಾಗಿ ಹೇಳ್ತಕ್ಕಂಥದ್ದಕ್ಕೆ ಪ್ರಕರಣ ಅಂತ ಹೆಸರು. ಅದಕ್ಕೆ ದಶ ಪ್ರಕರಣದಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ವಿಷ್ಣು ತತ್ವ ವಿನಿರ್ಣಯ. ಈ ವಿಷ್ಣು ತತ್ವ ವಿನಿರ್ಣಯವಾಗಿರ್ತಕ್ಕಂಥದ್ದನ್ನ ಅರ್ಥ ಮಾಡಿಕೊಂಡ್ರೆ ಆಮೇಲೆ ನಮಗೆ ಶಾಸ್ತ್ರದಲ್ಲಿ ಯಾವ ಸಂದೇಹವಾಗಿರ್ತಕ್ಕಂಥದ್ದು ಬರಲಾರದು. ಈ ವಿಷ್ಣು ತತ್ವ ವಿನಿರ್ಣಯವಾಗಿರ್ತಕ್ಕಂಥದ್ದನ್ನೇ ಆಚಾರ್ಯರು ಹೇಳಿರ್ತಕ್ಕಂಥದ್ದನ್ನ ಸರಿಯಾಗಿ ತಿಳ್ಕೊಂಡು ಮಾಡಿದ್ರೆ ಮುಂದೆ ನಾವು ಪಾಠ ಪ್ರವಚನವಾಗಿರ್ತಕ್ಕಂಥದ್ದು ಓದ್ತಕ್ಕಂಥದ್ದು ಸಫಲ ಆಗೋದು. ಅದಕ್ಕೋಸ್ಕರ ಈ ವಿಷ್ಣು ತತ್ವ ವಿನಿರ್ಣಯವಾಗಿರ್ತಕ್ಕಂಥದ್ದನ್ನ ನಮ್ಮ ತಂದೆಯವರಾಗಿರ್ತಕ್ಕಂಥವರು ಒಂದು 2 ವರ್ಷದಿಂದ ನಂಗೆ ಪಾಠ ಹೇಳಿರು ದಿನಾಗಳು 2 years. ಹಾಗಾದ್ರೆ ಆ ಗ್ರಂಥನ ಗುರ್ತು ನೋಡ್ಕಿಲ್ರಿ. ಅದಕ್ಕೆ 6 ಪುಸ್ತಕ ದೇವ್ರ ದಯದಿಂದ ಬರೆದಿದ್ದಾನೆ. 6 ಪುಸ್ತಕ ನಿಮಗೆ ಬಂದರೆ ಅದನ್ನು ಇಟ್ಟಿಡ್ರಿ. ಅದಕ್ಕೆ ಟೀಕಾ ಕೃಪಾದರು ಅದಕ್ಕೆ ಟೀಕಾ ಮಾಡಿದ್ದಾರೆ ಜಯತೀರ್ಥರಾಗಿರ್ತಕ್ಕಂಥವ್ರು. ಅದಕ್ಕೆ ಆಮೇಲೆ ಆ ಜಯತೀರ್ಥರು ಮಾಡಿರ್ತಕ್ಕಂಥ ಟೀಕಾವಿಗೆ 12 ಟಿಪ್ಪಣಿ ಇದೆ. 12 ಟಿಪ್ಪಣಿಯಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ನಮಗೆ ಸಿಕ್ಕಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಭಾವಬೋಧ ಅಂತ ಹೇಳಿ ರಘೋತ್ತಮ ತೀರ್ಥ ಶ್ರೀಪಾದಗಳು ಮಾಡಿರ್ತಕ್ಕಂಥದ್ದು, ಭಾವದೀಪ ಹಾಗೆ ಅಂತ ಹೇಳಿ ಮಂತ್ರಾಲಯ ಪ್ರಭುಗಳು ಮಾಡಿರ್ತಕ್ಕಂಥ ಟಿಪ್ಪಣಿ. ಇದೆಲ್ಲ
ಟೀಕಾವಿಗೆ ಟಿಪ್ಪಣಿಯ ಹೊರತಾಗಿ ಸಾಕ್ಷಾತ್ತಾಗಿ ವಿಷ್ಣು ತತ್ವ ನಿರ್ಣಯವನ್ನ ಅವ್ರು ಹೇಳ್ತಾರೆ. ಸಾಕ್ಷಾತ್ತಾಗಿ ವಿಷ್ಣು ತತ್ವ ನಿರ್ಣಯಕ್ಕೆ ವ್ಯಾಖ್ಯಾನ ಬರಲಿಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ, ನಾವು ಟೀಕಾವಿನ ಬರೋದಕ್ಕೆ ಒಂದು ಎಕ್ಸ್ಪ್ಲನೇಷನ್ ಮಾಡ್ತೇವೆ ಅಂತ ಅಷ್ಟು ವಿನಯದಿಂದ ಇಷ್ಟು ದೊಡ್ಡವರೆಲ್ಲ ಹೇಳಿದ್ದಾರೆ ಅಂತಂದ್ರೆ ಆ ವಿಷ್ಣು ತತ್ವ ವಿನಯ ಗ್ರಂಥ ಎಂತ ಮಾರಿ ಅಂತ ನೀವು ಯೋಚನೆ ಮಾಡಿ ನೋಡ್ಬೇಕು. ಮೂರನೇದಾಗಿರ್ತಕ್ಕಂಥದ್ದು ಅದರಲ್ಲಿ ಶ್ರೀನಿವಾಸ ತೀರ್ಥರ ಇರ್ತಕ್ಕಂಥವರು ವಾಕ್ಯಾರ್ಥರತ್ನಾವಳಿ ಎಂಬುದಾಗಿರ್ತಕ್ಕಂಥ ಗ್ರಂಥ ಅವರು ಮಾಡಿದ್ದಾರೆ. ಅದಕ್ಕೆ ಆಮೇಲೆ ಒಂದು ವಾಕ್ಯಾರ್ಥ ವಿವೃತ್ತಿ ಎಂಬುದಾಗಿರ್ತಕ್ಕಂಥವರು ಪಾಂಡುರಂಗಿರಿ ಕೇಶವಾಚಾರ್ಯರು ಎಂಬುದಾಗಿರ್ತಕ್ಕಂಥವರು. ಅದಕ್ಕಾಮೇಲೆ ಲಘುಪ್ರಭಾ ಹಾಗಂತೇಳಿ ವ್ಯಾಸತತ್ವ ಯೋಗಿಗಳು ಅಂತೇಳಿ ದೊಡ್ಡ ಮಗನಿಯರಾಗಿರ್ತಕ್ಕಂಥವ್ರು. ಅವರು ಉಪನಿಷತ್ತಿಗೆಲ್ಲ ಮೊದಲು ವ್ಯಾಖ್ಯಾನ ಮಾಡಿದ್ರು, ಅದನ್ನು ಉಪನಿಷತ್ ಭಾಷೆಗೆ ಅದನ್ನು ನೋಡಿದ್ದಾರೆ, ಆಮೇಲೆ ಬಾಕಿಯವರೆಲ್ಲ ಬರೆದ್ರು ಅಂತೇಳಿ ಅವ್ರ ಬೃಂದಾವನವೆಲ್ಲ ಮಲ್ಕೆಡಲ್ಲಿರ್ತಕ್ಕಂಥದ್ದು. ಈ ಪ್ರಕಾರವಾಗಿ 5 ಟಿಪ್ಪಣಿಯ ಇರ್ತಕ್ಕಂಥದ್ದಿದೆ. ನಿಮಗೆ ಆ ಪುಸ್ತಕ ತೋರಿಸ್ತಾನೆ. ಆ ಗೀತಾವನು ಆ ವಿಷ್ಣು ತತ್ವ ನಿರ್ಣಯ ಮೂಲ. ಅದಕ್ಕೆ ಆಮೇಲೆ ಟೀಕಾ 5 ಟಿಪ್ಪಣಿ ಕೂಡ ಇರ್ತಕ್ಕಂಥದ್ದಾನೆ ಈ ಪುಸ್ತಕ. ಸೈನ್ಸ್ ನೋಡ್ರಿ, ಆ ಪುಸ್ತಕದ ಸೈನ್ಸ್ ನೋಡ್ರಿ ಹೇಗಿದೆ ಅಂದ್ಬಿಟ್ಟು. ಇದನ್ನ 1991 ನಮಗೆ ವಿದ್ಯಾಮಾನ್ಯ ತೀರ್ಥರ ಇರ್ತಕ್ಕಂಥವ್ರು ಒಂದು 1991 ಈ ಪುಸ್ತಕ ಇರ್ತಕ್ಕಂಥದ್ದು ತಮ್ಮ ಹಸ್ತಾಕ್ಷರ ಮಾಡಿರ್ತಕ್ಕಂಥ ಉತ್ತಮ ಶ್ಲೋಕ. ಶ್ಲೋಕಕ್ಕೆ ನಾನು ಸಂಕ್ಷೇಪ ಇರ್ತಕ್ಕಂಥ ಅರ್ಥ ಮಾತ್ರ ಹೇಳ್ತೇನೆ. ಇದಕ್ಕೆಂದ್ರೆ ಅದರಲ್ಲಿ ಪೂರ್ತಿಯಾಗಿರ್ತಕ್ಕಂಥದ್ದು ಹೇಳ್ಬೇಕು ಅಂದ್ರೆ ಅದೇ 2-3 ಕ್ಲಾಸ್ ಆಗೋದು. ಆದ ಕಾರಣ ಅವರು ಶ್ರೀಕಾಂತ ಹೇಳ್ತಾರೆ, ವಿಶ್ವಶೋದಯ ಮಾತುನೋದಿ ತದನುತ್ರಾಣಂ ವಿಧತೆ ಪುನಃ ಸೌಖ್ಯಾಪ್ತೀತರ ಹಾನಿ ಸಾಧನ ಮನಂ ಅತ್ಯುಶ್ರುತಿರ್ವಿಜ್ಞಯನ್ನೇ ಸ್ವಾಪಂ ಪ್ರಾಪಯತಿ ಶ್ರಮಾಪಹೃದಯೇ ಕಲ್ಪಾವಸಾನೇ ಜಯ ತದ್ದೇವ ಪಿತರಂ ಪತಿಂ ಗುರುತಮಂ ವಂದೇ ರಮಾವಲ್ಲಭಂ ಎಂಬುದಾಗಿರ್ತಕ್ಕಂಥದ್ದು ಟೀಕಾಕೃತ್ಪಾದರು ಮಾಡಿರ್ತಕ್ಕಂಥ ಮಂಗಳಾಚರಣ ಶ್ಲೋಕವಾಗಿರ್ತಕ್ಕಂಥದ್ದು. ಇದರಲ್ಲಿ ರಮಾಪತಿಯಾಗಿರ್ತಕ್ಕಂಥವನ್ನ ವಂದನೆ ಮಾಡ್ತೇನೆ ಹಾಗೆ ಅಂತ ಹೇಳ್ತಾರೆ. ಅದಕ್ಕೆ ಅದು 11 ವಿಶೇಷಣೆ ಹಾಕಿದ್ದಾರೆ. ಮೊದಲ ವಿಶೇಷಣೆ ಏನು ಅಂತಂದ್ರೆ ವಿಶ್ವ ಉದಯ. ಹಾಗಂತಂದ್ರೆ ಏನಂತಂದ್ರೆ ವಿಶ್ವಕ್ಕೆ ಉದಯ ಅಂತಂದ್ರೆ ಓಂ ಜನ್ಮಾದ್ಯಶ್ಯದ ಓಂ ಎಂಬ ಸೂತ್ರದತ್ತ ಪರಮಾತ್ಮನ ಇರ್ತಕ್ಕಂಥವ ಈಸ್ ದಿ ಕ್ರಿಯೇಟರ್ ಎಂಬುದಾಗಿರ್ತಕ್ಕಂಥದ್ದು. ಸೃಷ್ಟಿ ಸ್ಥಿತಿ ಸಂಹಾರ ನೇಮನ ಜ್ಞಾನ ಬಂಧ ಮೋಕ್ಷವಾಗಿರ್ತಕ್ಕಂಥದ್ದು ಕೊಡ್ತಕ್ಕಂಥವ ಯಾರು ಅಂದ್ರೆ ಶ್ರೀಪತಿಂ ಲಕ್ಷ್ಮೀ ದೇವಿಗೆ ಪತಿಯಾಗಿರ್ತಕ್ಕಂಥ ಯಜಮಾನನಾಗಿರ್ತಕ್ಕಂಥ ಪರಮಾತ್ಮ. ಅವನ ಒಂದೇ ನಮಸ್ಕಾರ ಮಾಡ್ತಾನೆ. ಇದಕ್ಕೆ ಸ್ವಲ್ಪ ನಿಮಗೆ ಹೇಳ್ತಾರೆ ಏನಂತಂದ್ರೆ, ಈಗ ನಿಮಗೆ ಸೃಷ್ಟಿ ಮಾಡ್ತಾನೆ ಅಂತಂದ್ರೆ ಹೊರತೆ ನಮ್ಮ ಮನಸ್ಸಿಗೆ ಏನು ಜ್ಞಾಪಕ ಬರ್ತಂದ್ರೆ ಅಭೂತ್ವಾಭವನ ರೂಪ ಸೃಷ್ಟಿ. ಹಾಗೆ ಅಂದ್ರೆ ಇಲ್ಲ ಹಂಗಿರ್ತಕ್ಕಂಥದ್ದನ್ನು ಮಾಡ್ತಕ್ಕಂಥದ್ದಕ್ಕೆ ಸೃಷ್ಟಿ ಅಂತ ಬರ್ತದೆ. ಸೃಷ್ಟಿ 4 ಪ್ರಕಾರ. ಅಭೂತ್ವಾಭವನ ರೂಪ ಸೃಷ್ಟಿ ಇದ್ರೆ ಈಗ ನೀವೊಂದು ಕುಲಾಲದ ಮುಂದೆ ಹೋಗಿ ಪಾಠವ್ರ ಮುಂದೆ ಹೋಗಿ ನಮ್ಗೊಂದು ಪಾಠ ಬೇಕು ಘಟ ಬೇಕು ಅಂತ ಹೇಳಿದ್ರೆ ಅವ ಮಣ್ಣೆ ತೆಗೆದು ನೀರು ಹಾಕಿ ಚಕ್ರ ತಂದು ಎಲ್ಲ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿ ಆ ಘಟವನ್ನ ಕೊಡ್ತಾನ. ಆ ಘಟವಾಗಿರ್ತಕ್ಕಂಥದ್ದು ಇದಕ್ಕೆ ಮುಂಚೆ ಇಲ್ಲ. ಅಭೂತ್ವ ಇಲ್ಲ ಹಂಗಿರ್ತಕ್ಕಂಥದ್ದನ್ನ ಮಣ್ಣಿಂದ ಸೃಷ್ಟಿ ಮಾಡಿ ಕೊಡ್ತಾನ. ಇದು ಒಂದು ಮಾತ್ರ ಸೃಷ್ಟಿ ಅಲ್ಲ. ಇನ್ನೊಂದೇನು ಅಂದ್ರೆ ಪರಾಧೀನ ವಿಶೇಷವಾಗ್ತಿರೋ ಸೃಷ್ಟಿ ಇಲ್ಲ. ವೇದದಲ್ಲಿ ಅನೇಕ ಪದಾರ್ಥಗಳಾಗಿರ್ತಕ್ಕಂಥದ್ದು ನಿತ್ಯ ಅನಾದಿ ನಿತ್ಯ ಅಂತ ಹೇಳಿದೆ. ವೇದ ಅನಾದಿ ನಿತ್ಯ, ಕಾಲ ಅನಾದಿ ನಿತ್ಯ, ಜೀವ ಅನಾದಿ ನಿತ್ಯ. ಹಾಗಿರೋ ವೇಳೆ ಅದಕ್ಕೆ ಅಭೂತ್ವಾಭವನ ಸೃಷ್ಟಿ ಇತ್ತಂದ್ರೆ ಹೆಂಗೆ ಕೂಡ ಹಾಗೆ ಹೇಳಿದ್ರೆ ಜೀವನಿಗೆ ಈಗ ನಿಮಗೊಂದು ಒಳ್ಳೆ ಜೀವ ಇದ್ದಾನಂತ ಅದಕ್ಕೆ ನಿಮಗೆ ದೇವ ಕೊಟ್ಟ ಕಾರಣ ನಮಗೆ ತಿಳಿತೆ. ಆ ದೇಹ ಸಂಬಂಧವಾಗಿರ್ತಕ್ಕಂಥದ್ದು ಅನಾದಿ ನಿತ್ಯವಾಗಿರ್ತಕ್ಕಂಥದ್ದಕ್ಕೆ ಮೂರ್ತ ಪದ ಸಂಯೋಗ. ಹಾಗೆಂತಂದ್ರೆ ಅಂತ ಮಾಡಿ ಒಂದು ಹೋದಂತ ಪದದ ಸಂಯೋಗವಾಗಿರ್ತಕ್ಕಂಥದ್ದು ಅದನ್ನು ಕರೆಕ್ಷನ್ ಮಾಡ್ತಕ್ಕಂಥದ್ದೇ ತಾನೆ ಅದಕ್ಕೆ ಸೃಷ್ಟಿ ಎಂಬುದಾಗಿರ್ತಕ್ಕಂಥದ್ದು.
ಕಾಲಕ್ಕೆ ಸೃಷ್ಟಿ ಹೇಳ್ತಾ ಇದ್ರೆ ಈಗ ನೀವು ಒಂದು ಚೆಕ್ ಕೊಟ್ಟಿದ್ರೆ ಅದ್ರ ಡೇಟ್ ಹಾಕಿ 2024 ಅಂದ್ರೆ ಚೆಕ್ಕಿನ ಡಿಸಾರ್ಡ್ ಮಾಡಿ ಹೋಗ್ತಾನ. ಅದಕ್ಕೆ ಒಂದು ವರ್ಷ ಯಾವುದೋ ಒಂದು ಇಟ್ಟು ಒಂದಿನ ಹೇಳಿ ಇವತ್ತು ಭಾನುವಾರ, ಇವತ್ತು ಸಂಡೆ, ವಿಶ್ವಾವಸು ಸಂವತ್ಸರ ಹಾಗೆ ಅಂತೇಳಿ ಒಂದು ಲೆಕ್ಕ ಮಾಡ್ತಿರಲ್ಲ, ಅದು ತಾನೇ ಕಾಲ ಉಂಟಾದು ಬಲ ಉಂಟಾಗಿ ಇದು ಒಂದು ನೀವು ಚೆನ್ನಾಗಿ ಯೋಚನೆ ಮಾಡಿರ್ಬೇಕು. ಯಾಕೆಂದ್ರೆ ಅದು ಇದರ ಬೆಳ್ಳಿಯಲ್ಲಿ ಸೂತ್ರ ಮಾಡಿ ಇಟ್ಟಿದ್ದಾರೆ. ಇದು ಭಕ್ತಿಪಾದನ ಬರ ಮೇಲೆ ಇವಾಗ ತುಂಬಾ ಪೂರ್ವದ್ವಾ ಹೋಗ್ಬಿಟ್ಟು ಬರೋದು. ನೀವು ಕಲಿಯುಗಕ್ಕೂ ಈಗ ಒಂದು ಕೃತಿಯುಗಕ್ಕೂ ಏನ್ ಡಿಫ್ರೆನ್ಸ್ ಹೇಳ್ತೀರಿ? ಕೃತಿಯುಗದಲ್ಲೂ ಸೂರ್ಯನ ಇರ್ತಕ್ಕಂಥ ಪೂರ್ವದಲ್ಲಿ ತಾನು ಬಂದ, ಪಶ್ಚಿಮದಲ್ಲಿ ತಾನು ಹೋಗ್ತಾನ. ಕೃತಿಯುಗದಲ್ಲೂ ಒಂದು ದಿನಕ್ಕೆ 24 ಗಂಟೆ ಹೋಗ್ತಿದ್ದಾನೆ, ಕಲಿಯುಗದಲ್ಲಿ 24 ಗಂಟೆ ಹೋಗ್ತಿದ್ದಾನೆ. ವಾಟ್ ಈಸ್ ದಿ ಡಿಫರೆನ್ಸ್ ಯು ಫೈಂಡ್? ಆ ಗಂಟೆ ಕಾಲದಲ್ಲಿ ಒಂದು ಡಿಫರೆನ್ಸ್ ಇಲ್ಲ. ಆ ಡಿಫರೆನ್ಸ್ ಇರೋದೇ ಅಂದ್ರೆ ಅಲ್ಲಿರ್ತಕ್ಕಂಥ ಜೀವರಾಶಿಗಳು ಅವ್ರು ಮಾಡ್ತಕ್ಕಂಥ ಕೆಲಸದ ಮೇಲೆ ನಾವು ತೀರ್ಮಾನ ಮಾಡ್ತಾರೆ ಹೊರತಾಗಿ ಪೂರ್ವದ್ವಾ ಮುಕ್ತ ಸೂತ್ರ ಅದರಾಗೆ ಪರಮಾತ್ಮನಿಗೂ ಪರಮಾತ್ಮನ ಗುಣಗಳಿಗೂ ವ್ಯತ್ಯಾಸ ಇಲ್ಲ ಅಂತ ಹೇಳಕ್ಕೆ 3 ಸೂತ್ರದಿಂದ ಒಂದು. ಆದ ಕಾರಣ ನಾನು ಈ ಒಂದು ಮಂಗಳಾಚರಣೆ ಶ್ಲೋಕಕ್ಕೆ 1 ತಿಂಗಳ ಪಾಠ ಹೇಳಿರೋ ಗುಣ ಕಡಿಮೆ. ನಾನು ಬೇಗ ಮುಗಿಸ್ಬಿಡ್ತೇನೆ ದಯಮಾಡಿ. ಅದಕ್ಕೆ ಆಮೇಲೆ ತದನುತ್ರಾಣ ಬೆದತ್ತೆ ಯಾಕಂದ್ರೆ ಆ ಜಗತ್ತನ್ನು ಸೃಷ್ಟಿ ಮಾಡಿದ ಮೇಲೆ ಪರಮಾತ್ಮನ ಇರ್ತಕ್ಕಂಥ ಉತ್ಪತ್ತಿ ಅನಂತರ ಅದನ್ನ ಕಾಪಾಡ್ತಾನ ಎಂಬುದಾಗಿರ್ತಕ್ಕಂಥದ್ದು ತುಂಬಾ ಮುಖ್ಯ. ಇದು ಒಂದೊಂದಿನ್ನು ಒಂದು ರಹಸ್ಯ ಪ್ರಮೆ ಇದೆ. ಕಾಪಾಡ್ತಕ್ಕಂಥದ್ದನ್ನ ಪರಮಾತ್ಮ ತಾನೇ ಇಟ್ಟುಂಟ. ನೀವು ಉಪನಿಷತ್ ನೋಡ್ತಾ ಇದ್ದೀರಿ, ಉಪನಿಷತ್ತಿನ ಆತನ ಉಪನಿಷತ್ತು ನೋಡಿರಿ ಅಂದ್ರೆ ಬ್ರಹ್ಮದೇವರು ಸೃಷ್ಟಿ ಮಾಡುಂಟು. ಆಮೇಲೆ ಬ್ರಹ್ಮದೇವರಿಗೆ ಕೂತುಂಟು ಪರಮಾತ್ಮನ ಇರ್ತಕ್ಕಂಥ ಬ್ರಹ್ಮದೇವರ ಮುನಿವ ಎಲ್ಲ ಸೃಷ್ಟಿ ಮಾಡ್ತಾನ. ಪ್ರಳಯ ಕಾಲದಲ್ಲಿ ನಾಶ ಮಾಡಾಮೇಲೆ ಶಂಕರ ಶೂಪಿ ಪರಮಾತ್ಮನ ಇರ್ತಕ್ಕಂಥ ರುದ್ರದೇವರಿಗೆ ಕೂತುಂಟು ಎಲ್ಲದನ್ನು ನಾಶ ಮಾಡ್ತಾನ. ಆಗ ಈ ಪಾಲನ ಮಾಡೋ ವೇಳೆ ಯಾಕೆ ಇನ್ನೊಂದು ದೇವರ ಸೃಷ್ಟಿ, ಇನ್ನೊಂದು ದೇವತೆಯಲ್ಲಿ ಕೂತುಂಟು ಸೃಷ್ಟಿ ಮಾಡಲ್ಲ ಅಂತ ನೀವು ಯೋಚನೆ ಮಾಡಿ ನೋಡ್ಬೇಕು. ಎವ್ರಿಥಿಂಗ್ ಹೇಳ್ತಾರೆ ಶಾಸ್ತ್ರ ವಿಷಯ. ನಿಮಗೆ ಅನೇಕ ಟೀಕಾ ಟಿಪ್ಪಣಿ ಬ್ರಹ್ಮಸೂತ್ರದಲ್ಲಿ ಓದಿದ್ದನ್ನು ಇಟ್ಟುಂಟು ನಾನು ಉಪದೇಶವಾಗಿರ್ತಕ್ಕಂಥ ಪಡೆದ ಇಟ್ಟಿಟ್ಟು ಹೇಳ್ತಾರೆ. ಆಗ ಕಾಪಾಡೋ ವೇಳೆ ಯಾಕೆ ಮಾಡ್ತಾರಂದ್ರೆ ಕಾಪಾಡಬೇಕಾದ್ರೆ ಲಕ್ಷ್ಮೀದೇವಿಗೂ ಬರ್ತಾಳೆ. ಆಗ ಲಕ್ಷ್ಮೀದೇವಿಗೂ ಪರಮಾತ್ಮನಿಗೂ ನಡುವರೊಂದು ದೇವತೆ ಇದ್ದರೆ ಅಲ್ಲಿ ಕೂತುಂಟು ಲಕ್ಷ್ಮೀದೇವಿನ ಕಾಪಾಡ್ತಾರೆ ಅಂತ ಹೇಳ್ಬೋದು. ಯಾರು ಇಲ್ಲ. ಆದ ಕಾರಣ ಲಕ್ಷ್ಮೀದೇವಿಯನ್ನು ಕಾಪಾಡಬೇಕಾಗಿರುವ ಪ್ರಯುಕ್ತ ಪರಮಾತ್ಮನ ಇರ್ತಕ್ಕಂಥ ರಕ್ಷಣೆ ಮಾಡ್ತಕ್ಕಂಥದ್ದು ಎಂಬುದನ್ನು ಯಾರಿಗೂ ಕೊಡಲ್ಲ. ಅದಕ್ಕೆ ಭಕ್ತಿಪಾದಲ್ಲಿ ತನಿಯಾನಿಗೂ ಸೂತ್ರ ನೋಡ್ರಿ ಅಂದ್ರೆ ಪ್ರಕೃತ ಇತಾವನ್ನು ಪ್ರೇಷೇದತೆ ಪ್ರವೃತ್ತಿ ಭೂಯ ಓಂ ಎಂಬುದಾಗಿರ್ತಕ್ಕಂಥ ಸೂತ್ರ. ಆದ ಕಾರಣ ಪರಮಾತ್ಮಗ ಅದ್ರ ಪೂರ್ವ ಪಕ್ಷ ಹೆಂಗ್ ಬರ್ತಂದ್ರೆ ಸೃಷ್ಟಿ ಮಾಡ್ತಕ್ಕಂಥ ದೇವರು ಒಪ್ಪುತ್ತಾರೆ, ನಾಶ ಮಾಡ್ತಕ್ಕಂಥ ದೇವರು ಒಪ್ಪುತ್ತಾರೆ, ನಡುವಲ್ಲಿ ಕಾಪಾಡ್ತಕ್ಕಂಥ ಮನೆ ಕಾಪಾಡಿಕೊಂಡು ಹೋಗ್ತಾರೆ. ನೀವು ಲೋಕದಲ್ಲಿ ನೋಡ್ತಾ ಹೋಗ್ತೀರಿ ಎಷ್ಟೋ ಜನ ತಂದೆ ಆಗಿರ್ತಕ್ಕಂಥ ತಾಯಿ ತಂದೆ ಹೋಗ್ತಾರೆ. ನಮ್ಮ ತಂದೆಯವನ್ನೇ ತಗೊಳ್ರಿ, ನಮ್ಮ ತಂದೆ 1 ವರ್ಷ ಇರೋವೇಳೆ ತಾಯಿ ತಂದೆ ಹೋಗ್ಬಿಟ್ರು, 85 ವರ್ಷ ಅವರಿದ್ರು. ಆದ ಕಾರಣ ತಾಯಿ ತಂದೆ ಕಾಪಾಡಲ್ಲ, ಬೇರೆ ಯಾರು ಕಾಪಾಡಿದ್ದಾರೆ. ಆದ ಕಾರಣ ಕಾಪಾಡಬೇಕಾದ ಒಬ್ರು ಬೇಕಾದಿಲ್ಲ. ಪೂರ್ವಪಕ್ಷ ಪ್ರತಿ ಕ್ಷಣದಲ್ಲೂ ಕಾಪಾಡ್ತಕ್ಕಂಥ ಪರಮಾತ್ಮ ಎಂಬುದಾಗಿರ್ತಕ್ಕಂಥದ್ದು ತಾನೆ ಇಲ್ಲ ಹೇಳ್ತಾರೆ. ತದನುತ್ರಾಣಂ ವಿದತ್ತೆ ಪುನಃ ಸೌಖ್ಯಾಪ್ತಿತರ ಹಾನಿ. ಹಾಗೆಂತಂದ್ರೆ ಪರಮಾತ್ಮನ ಇರ್ತಕ್ಕಂಥ ನಮ್ಮ ಅನಾದ್ಯಂತ ಕಾಲದಿಂದ ನಮ್ಮಲ್ಲಿ ಇರ್ತಕ್ಕಂಥ ಈ ಪ್ರಕೃತಿ ಸಂಬಂಧ ಅದಕ್ಕೆ ತಾನೇ ಲಿಂಗತೆಯ ಅಧ್ಯಕ್ಷರು, ಅದಕ್ಕೆ ತಾನು ಭಾವರೂಪ ಜ್ಞಾನ ಅಧ್ಯಕ್ಷರು. ಆ ಭಾವರೂಪ ಜ್ಞಾನ ಇರುವ ಪ್ರಯುಕ್ತ ಅದರ ಕಾನ್ಸಿಕ್ವೆನ್ಸಸ್ ಆರ್ ಆಫ್ 2 ಟೈಪ್. ಒಂದೇನಂದ್ರೆ ನಮ್ಮ ಸ್ವರೂಪ ಏನು ಅಂತ ಅದರ ಬಗ್ಗೆ ತಿಳಿಯೋದಿಲ್ಲ, ಇನ್ನೊಂದು ದೇವರ ಸ್ವರೂಪ ಇರ್ತಕ್ಕಂಥ ಅದರ ಬಗ್ಗೆ ತಿಳಿಯಲ್ಲ. ಜೀವಾಚ್ಛಾದಿಕ ಪರಮಾಚ್ಛಾದಿಕ ಅಧ್ಯಕ್ಷರು. ಆಚ್ಛಾದಿಕ ಕಷ್ಟ, ಜೀವಾಚ್ಛಾದಿಕ ಅಂದ್ರೆ ನಮ್ಮ ಜೀವ ಸ್ವರೂಪ ಇರ್ತಕ್ಕಂಥದ್ದು ನಮಗೆ ತಿಳಿಯೋದಿಲ್ಲ. ಪರಮಾತ್ಮನ ಸ್ವರೂಪ ಇರ್ತಕ್ಕಂಥದ್ದು ನಮ್ಮ ಯೋಗಿತಾನುಸಾರವಾಗಿ ನಮಗೆ ತಿಳಿಯೋದಿಲ್ಲ. ಇದೆರಡನ್ನು ಪರಮಾತ್ಮನ ಇರ್ತಕ್ಕಂಥ ಪರಿವರ್ತನೆ ಮಾಡಿ ಮೋಕ್ಷವಾಗಿರ್ತಕ್ಕಂಥದ್ದು ಕೊಡ್ತಾನ ಎಂಬಲ್ಲ ಇರ್ತಕ್ಕಂಥದ್ದು. ಆಮೇಲೆ ಸ್ವಾಪಂ ಪ್ರಾಪೈತಿ ಶ್ರಮಾಪವರ್ಧಿ ಅಂದ್ರೆ ಸ್ವಾಪಂ ಅಂದ್ರೆ ಸುಶುದ್ಧಿ ಕಾಲದಲ್ಲಿ ಜಾಗರವಸ್ಥ
ನೀವೆಲ್ಲ ಡಾಕ್ಟರ್ಸು ಜಾಗ್ರವಸ್ಥ ಆಮೇಲೆ ನೋಡಿರೋ ಸ್ವಪ್ನಾವಸ್ಥ ಸುಷುಪ್ತಿ ಕಾಲ. ಅದಕ್ಕಾರ ಸುಷುಪ್ತಿ ಇದ್ದಂದ್ರೆ ಸ್ವಪ್ನ ಎಲ್ಲ ಹಂಗಿರ್ತಕ್ಕಂಥ ನಿದ್ದೆ. ಅದು 1 ಗಂಟೆ ಹೊತ್ತಾರು ಮಾತ್ರ ತಾನೆ ಅವ ಹೇಳಕ್ ಮುಡಿಯೋದು ಬೆಳಿಗ್ಗೆದ್ದು. ಅದಕ್ಕಾರ ಜಾಗ್ರ ಅವಸ್ಥೆ ಅದು ಕಾಪಾಡತಕ್ಕ ಪರಮಾತ್ಮ, ಸುಷುಪ್ತಿ ಅವಸ್ಥೆಯಲ್ಲೂ ಕಾಪಾಡ್ತಕ್ಕಂಥ ಪರಮಾತ್ಮ ಎಂಬುದಾಗಿ ಹೇಳುಂಟು. ಅದು ಮಾತ್ರ ಅಲ್ಲ, ಈ ಸುಷುಪ್ತಿ ಆಗಿರ್ತಕ್ಕಂಥದ್ದು ಯಾವ ವಿಧವಾಗಿರ್ತಕ್ಕಂಥದ್ದು ಕಾರ್ಯವೂ ಇಲ್ಲ. ಹಂಗೆ ಪ್ರಳಯ ಕಾಲದಲ್ಲಿ 3,11,04,00,000 ಕೋಟಿ ವರ್ಷ ಸುಷುಪ್ತಿ ಆಗಿರ್ತಕ್ಕಂಥದ್ದು. ಜೀವನ ಇರ್ತಕ್ಕಂಥವನಿಗೆ ಯಾರು ಆಕ್ಟಿವ್ ಇಲ್ಲ. ತಿರುವ ಜೀವನ ಇರ್ತಕ್ಕಂಥವನ್ನ ಯಾರನ್ನ ಸೃಷ್ಟಿಗೆ ತರಬೇಕು ಅವ್ರನ್ನ ಸೃಷ್ಟಿಗೆ ಪರಮಾತ್ಮನ ಇರ್ತಕ್ಕಂಥವ ತರ್ತಾನ ಎಂಬುದಾಗಿರ್ತಕ್ಕಂಥದ್ದು ಉಂಟು. ಅವ ತಮ್ಮ ದೇವಂ ಆ ಪರಮಾತ್ಮನ ಇರ್ತಕ್ಕಂಥವ ದೇವಂ ಆ ದೇವತೆ ಆಗಿರ್ತಕ್ಕಂಥವ. ಹಾಗಿರ್ತಕ್ಕಂಥ ಇಷ್ಟಕ್ಕೆ ಆ ಪರಮಾತ್ಮನ ಇರ್ತಕ್ಕಂಥವನಿಗೆ ಯಾವ ವಿಧವಾಗಿರ್ತಕ್ಕಂಥ ಆಯಾಸವೂ ಇಲ್ಲ. ಹಾಗಿರ್ತಂದ್ರೆ ಅವನಿಗೆ ಯಾವ ವಿಧವಾಗಿರ್ತಕ್ಕಂಥ ಪ್ರಯೋಜನವೂ ಇಲ್ಲ. ಪ್ರಯೋಜನವಂತವಾದದ್ದು ಸೂತ್ರ, ಸ್ವಪ್ರಯೋಜನದ ಕುರಿತು ಅವರಿಗಿಲ್ಲ. ನಮಗೋಸ್ಕರ ದೇವರು ಮಾಡ್ತಕ್ಕಂಥ ಮಧು, ದೇವರು ಮಾಡ್ತಕ್ಕಂಥ ಎಲ್ಲಾ ಕ್ರಿಯೆಯು ಪರಪ್ರಯೋಜನಕ್ಕೋಸ್ಕರ ತಾನೆ, ತನ್ನ ಪ್ರಯೋಜನಕ್ಕೋಸ್ಕರವಾಗಿಲ್ಲ ಅಂತ ಮಾರಿ ಮಾಡ್ತಕ್ಕಂಥವ ದೇವಂತಂದ್ರೆ ಅನಾಯಾಸವಾಗಿ ಲೋಕವತ್ತು ಲೀಲಾ ಕೈವಲ್ಯಮೋ. ಹಾಗೆಂತಂದ್ರೆ ಅವನಿಗೆ ಯಾವ ವಿಧವಾಗಿರ್ತಕ್ಕಂಥ ಆಯಾಸವಾಗಿರ್ತಕ್ಕಂಥದ್ದು ಟೈರ್ಸ್ ಶುಭಾದ ಇರ್ತಕ್ಕಂಥದ್ದಿಲ್ಲ. ಇದ್ರು ಯಾಕೆ ಮಾಡ್ತಾರಂದ್ರೆ, ನೀವು ಉಪನಿಷತ್ತು ಓದ್ತಾ ಇದ್ದೀರಿ, ಜೀವ ಸ್ವಭಾವೋಯಂ ಆತ್ಮಕಾಮಸ್ಯ ಕಾಸ್ಪ್ರ ಅಂತ ಬರೋದು ಕಾಟಗೋಪನಿಷತ್ತಲ್ಲಿ. ಆದ ಕಾರಣ ಇದನ್ನು ಸೃಷ್ಟಿ ಮಾಡಿ ನಮಗೆ ಉಪಕಾರ ಮಾಡ್ತಕ್ಕಂಥದ್ದು ಅದು ಅವನ ಹ್ಯಾಬಿಟ್. ಆದ ಕಾರಣ ನಾವು ಮಾಡ್ತಾ ಇದ್ದಾನೆ ಹೊರತಾಗಿ ಪ್ರಯೋಜನವಾಗಿರ್ತಕ್ಕಂಥದ್ದಿಲ್ಲ ಎಂಬುದ ಹೇಳಿ, ಆಮೇಲೆ ವೇದವಾಗಿರ್ತಕ್ಕಂಥದ್ದನ್ನ ಪರಮಾತ್ಮನ ಇರ್ತಕ್ಕಂಥ ರಕ್ಷಣೆ ಇರ್ತಕ್ಕಂಥದ್ದು ಮಾಡಿದ. ಹಾಗೆ ಇಟ್ಟಂದ್ರೆ ಈಗ ಕೃತಿಯುಗದಲ್ಲಿ ವೇದವಾಗಿರ್ತಕ್ಕಂಥದ್ದನ್ನ ಹಾಕಲ್ಲ, ಒಂದೇ ತರ ಆಗಿರ್ತಕ್ಕಂಥ ಜನಗಳಿಗೆ ಒಳ್ಳೆಯ 1 ಲಕ್ಷ ವರ್ಷ ಆಯ್ಸು. ನಮಗಿಂತ ಎಷ್ಟೋ ಬುದ್ಧಿ ಮೇಲಿರ್ತಕ್ಕಂಥವ್ರು. ಆದ ಕಾರಣ ಅವ್ರಿಗೆ ವಿಭಾಗ ಮಾಡಲ್ಲ. ಆಮೇಲೆ ಬರ್ತಕ್ಕಂಥದ್ದಲ್ಲಿ ಜ್ಞಾನ ಕಮ್ಮಿ ಆಗೋಣ ವೇದ ವ್ಯಾಸದೇವರ ಅವತಾರ ಮಾಡಿ ಭಾಷ್ಯದಿಂದ ಓದಿರಿ ಅಂದ್ರೆ ವೇದವಾಗಿರ್ತಕ್ಕಂಥದ್ದನ್ನ ದ್ವಾಪರ ಯುಗದಲ್ಲಿ 4 ಬಿಡಿಸಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಎಂಬುದಾಗಿರ್ತಕ್ಕಂಥದ್ದಾಗಿ ಮಾಡಿರು. ಆಮೇಲೆ ಋಗ್ವೇದವಾಗಿರ್ತಕ್ಕಂಥದ್ದನ್ನ 24 ಬಿಡಿಸಿರು. ಆಮೇಲೆ ಯಜುರ್ವೇದವಾಗಿರ್ತಕ್ಕಂಥದ್ದನ್ನ 100 ಬಿಡಿಸಿರು. ಸಾಮವೇದವನ್ನ 1000 ಬಿಡಿಸಿರು. ಆಮೇಲೆ ಯಜುರ್ವೇದ ಇದನ್ನ ಅಥರ್ವಣ ವೇದವನ್ನ 11 ಬಿಡಿಸಿರು. ಹೀಗೆ ಬಿಡಿಸಿಟ್ಟ ಕಾರಣ ಆ ಋಗ್ವೇದದಲ್ಲಿ ನೋಡಿರ್ಬೇರೆ ಚತುರ್ವೇದ ಯಾಕಂತಂದ್ರೆ 3 ವೇದ ಓದಿದ್ದಾರಂತ, 3 ವೇದ ಪೂರ್ವ ಓದಿದ್ದಾರಂತಲ್ಲ. ಇದರಲ್ಲಿ ತಗೊಂಡು ಋಗ್ವೇದದಲ್ಲಿ 24ರಲ್ಲಿ 1 ಪಿರಿವು ನಾವು ಓದಿನ ಕೂಡ ಸಾಕು. ಅದು ಕೂಡ ಓದಲಿಕ್ಕೆ ನಮಗೆ ಅವಕಾಶ ಇಲ್ಲಾಗಿದೆ. ಹೀಗಿರ್ತಕ್ಕಂಥದ್ದು ಆ ಪ್ರಕಾರವಾಗಿ ಪರಮಾತ್ಮ ಮಾಡಿ ಅದಕ್ಕೆ ಹಾಗೆಂತಂದ್ರೆ ಪರಮಾತ್ಮನ ಇರ್ತಕ್ಕಂಥವ ಎಲ್ಲರಿಗೂ ಪಿತಾವ ಇರ್ತಕ್ಕಂಥ ಗೀತಾದಲ್ಲಿ ವಿಷ್ಣು ಪರ್ಯಾಯದಲ್ಲಿ ಹೇಳ್ತಾರ. ಏನಂತಂದ್ರೆ ಈ ಪಿತಾಸಿ ಲೋಕಸ್ಯ ಜರಾಜರಸ್ಯ ತ್ವಮಸ್ಯ ಪೂಜ್ಯಸ್ಯ ಗುರು ನಿರ್ಯಾಮೆ ನಕ್ಷಮೋ ಅಭಿಗೋದವ್ಯ ಲೋಕತ್ರಯೇ ಅಮಿತ ಪ್ರಭಾವ ಅಂತೇಳಿ ಪರಮಾತ್ಮನ ಹೇಳಿ ಅಂತ ಪರಮಾತ್ಮನ ಇರ್ತಕ್ಕಂಥವ ನಮ್ಮನ್ನ ಅವರಿಗೆ ನಮಸ್ಕಾರವಾಗಿರ್ತಕ್ಕಂಥದ್ದು ಮಾಡ್ತೇನೆ ಅಂತೇಳಿ ಟೀಕಾ ಕೃಪಾದರು ಮಾಡಿರ್ತಕ್ಕಂಥ ಮಂಗಳಾಚರಣೆ ಶ್ಲೋಕದಲ್ಲಿ ಅದು ಹೇಳಬೇಕು ಅಂತಂದ್ರೆ ಅದಕ್ಕೆ ಬಂದಿದ್ದೇನೆ. ನೀವು ಒಂದು ಪುಸ್ತಕ ಬಂದರೆ ಅದನ್ನು ನೋಡಿದ್ರೆ ಒಂದು 26ನೇ ಪಕ್ಕದ ಬರೀರೋದಲ್ಲಿ ಡೀಟೈಲ್ಡ್ ಆಗಿರೋದು ನೀವು ನೋಡ್ಕೊಬಾರ್ದು. ಅದಕ್ಕೆ ಸಂದೇಹ ಇದ್ರೆ ದಯಮಾಡಿ ನೀವು ಕೇಳಬೇಕು ಅಂತ ಹೇಳಿ ಈಗ 27ನೇ ಪಕ್ಕದಲ್ಲಿ ಮೊದಲ ಶ್ಲೋಕ ಶ್ರೀಮದ್ ಆಚಾರ್ಯರು ವಿಷ್ಣು ತತ್ವ ನಿರ್ಣಯ ಮಾಡಿದ್ದನ್ನ ಹೇಳ್ತಾರೆ. ದಯಮಾಡಿ ಕೇಳಬೇಕು. ಟೀಕಾ ಕೃಪಾದರ ಅನುಗ್ರಹವಾಗಿರ್ತಕ್ಕಂಥದ್ದು ಇದ್ರೆ ಮತ್ತು ಆ ಟಿಪ್ಪಣಿಗಾರರ ಅನುಗ್ರಹವಾಗಿರ್ತಕ್ಕಂಥದ್ದಿದ್ರೆ ಆ ಟಿಪ್ಪಣಿಗಾರರು ಒಬ್ಬೊಬ್ರು ಮಂಗಳಾಚರಣೆ ಶ್ಲೋಕ ಯಾಕೆ ಮಾಡಿದ್ದಾರೆ ಎಂಬುದನ್ನು ಆ ಪುಸ್ತಕದಲ್ಲಿ ಹಾಕಿದ್ದೇನೆ, ನೀವು ಓದಿ ನೋಡ್ಬೋದು.
ನೀವು ದೇವರನ್ನ ಕುರಿತು ಉಪಾಸನೆ ಮಾಡ್ಬೇಕು ಅಂದ್ರೆ ನನ್ನ ಹೊರತುಪಟ್ಟು ಒಂದು ನೀವು ಮಾಡಬೇಡ್ರಿ. ಈ ವಿಶ್ವ ತತ್ವ ನಿರ್ಣಯದಲ್ಲಿ ಮಕ್ಕಳಾಚರಣೆ ಶ್ಲೋಕ ಏನ್ ಹೇಳಿದ್ದಾರೆಯೋ ಅದನ್ನ ದಿನಕ್ಕೆ 100 ಸಾರಿ ಹೇಳಿರು. ದೇವರು ತುಂಬಾ ಸಂತೋಷ ಪಡುವ. ಸದಾಗಮೈಕವಿಕೆ ಸಮತೀತಕ್ಷರಾಕ್ಷರಂ ನಾರಾಯಣ ಸದಾ ಒಂದೇ ನಿರ್ದೋಷ ಅಶೇಷ ಸದ್ಗುಣಂ. ಇದರಲ್ಲಿ ಏನಂದ್ರೆ ನಾರಾಯಣಂ ಸದಾ ಒಂದೇ. ನಾರಾಯಣನ್ನ ಆಚಾರ್ಯರು ಹೇಳ್ತಾರೆ, ನಾನು ಯಾವಾಗಲೂ ನಮಸ್ಕಾರ ಮಾಡ್ತೇನೆ, ಸದಾ ಒಂದೇ, ಯಾವಾಗಲೂ ನಮಸ್ಕಾರ ಮಾಡ್ತೇನೆ. ಆ ನಾರಾಯಣನಿಗೆ 3 ವಿಶೇಷಣಗಳು ಹಾಕಿದ್ದಾರೆ. ಆ 3 ವಿಶೇಷಣಗಳು ಏನು ಅಂತ ತಿಳ್ಕೊಂಡ್ರಿ ಅಂದ್ರೆ ಅದಿಲ್ಲಿ ಒಂದು ವಿಶೇಷಣ ಗುರುತು ಬರೆದಿರ್ತಕ್ಕಂಥದ್ದು ತಾನೇ ಈ ವಿಷ್ಣು ತತ್ವ ನಿರ್ಣಯ 80% or 90% ಆಫ್ ದಿ ಬುಕ್. ಬಾಕಿ ಸಮತೀತಕ್ಷರಾಕ್ಷರಂ ನಿರ್ದೋಷ ಅಖಿಲ ಸದ್ಗುಣಂ ನೀವು ಬಾಕಿ ಗ್ರಂಥದಲ್ಲಿ ನೋಡ್ಕೊಳ್ಳಿ ಅಂತ ಹೇಳಿ ತುಂಬಾ ಬ್ರೀಫ್ ಆಗಿ ಒಂದು 2 ಪೇಜಸ್ ತಾನಿರೋದು. ಆ ಸದಾಗಮೈಕವಿಕೆ ಅಂತ ತಿಳ್ಕೊಂಡ್ಬಿಟ್ರಿದ್ರೆ ಏನಾಗೋದು ಅಂದ್ರೆ ಈ ವಿಷ್ಣು ತತ್ವ ನಿರ್ಣಯ ನಾವು ಓದಿ ಚಂದ ಇದನ್ನು ಮನನ ಮಾಡಿದ್ರೆ ಮಧ್ವಮತಕ್ಕೆ ಬೇರೆ ಇಲ್ಲ. ನೀವು ದಯಮಾಡಿ ನನ್ನ ಕೇಳಿರಿದ್ರೆ ಮಧ್ವಮತಕ್ಕೆ ಬೇರೆ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ನೀವು ಮಧ್ವಮತದಲ್ಲಿ ಹುಟ್ಟಿದ ಕಾರಣ ಹೇಳ್ತೀರಾ ಅಂದ್ರೆ ಸತ್ಯವೇ ಹೇಳೋದಿಲ್ಲ. ಮಧ್ವಮತದಲ್ಲಿ ಹುಟ್ಟಿದ ಕಾರಣ ಮಧ್ವಮತವಾಗಿರ್ತಕ್ಕಂಥದ್ದು ದ್ವೈತವಾಗಿರ್ತಕ್ಕಂಥದ್ದು ಉತ್ತಮ ಅಂತ ಹೇಳೋದಿಲ್ಲ. ಅದನ್ನ ನನ್ನ ಯೋಗ್ಯತಾನುಸಾರವಾಗಿ ಅರ್ಥ ಮಾಡಿಕೊಂಡು ಅದರಲ್ಲಿರ್ತಕ್ಕಂಥ ಪ್ರಮಾಣಗಳು ಅಂದ್ರೆ ಅಥಾರಿಟೀಸ್, ಅನ್ಇಂಪೀಚಬಲ್ ಐರ್ರಿಬಟಬಲ್ ಅಥಾರಿಟೀಸ್ ಕೂಡ ಇರ್ತಕ್ಕಂಥದ್ದು ಅದರ ಮನಸ್ಸಿಗೆ ತಗೊಂಡು ಮಧ್ವಮತಕ್ಕೆ ಮೇಲೆ ಇಲ್ಲ ಅದನ್ನ ಮುಂದೆ ಹೇಳ್ತಾರೆ. ಆದ ಕಾರಣ ಇಲ್ಲಿ ಬಂದು ಮೊದಲು ಹೇಳ್ತಕ್ಕಂಥದ್ದು ನಾರಾಯಣ ಸದಾ ಒಂದೇ. ನಾರಾಯಣನ ನಾನು ಯಾವಾಗಲೂ ವಂದನೆ ಮಾಡ್ತೇನೆ. ಆ ನಾರಾಯಣನ ಹೇಗೆ ಜ್ಞಾನಕ್ಕೆ ವಿಷಯವಾಗಿರ್ತಕ್ಕಂಥದ್ದು ಜ್ಞೇಯ ಅಂತ ಅವ ಬಂದು ಸದಾಗಮೈಕವಿಕೆ ಹಾಗೆಂತಂದ್ರೆ ಒಳ್ಳೆ ಸದಾಗಮಗಳು ಅಂದ್ರೆ ಒಳ್ಳೆ ಆಗಮಗಳು ಅಂತ ಗುಡ್ ಸ್ಕ್ರಿಪ್ಚರ್ಸ್ ಅಂತ. ಆಗಮ ಅಂದ್ರೆ ಏನರ್ಥ? ಈಗ ನಾವು ಮಾತಾಡೋದನ್ನೇ ರೈಟಿಂಗ್ ಹಾಕಿದ್ರೆ ಅದೊಂದು ಆಗಮ ಆಗುತ್ತೆ. ಆದ ಕಾರಣ ಅದೊಂದು ಬುಕ್ ಆಗುತ್ತೆ, ಗ್ರಂಥ ಆಗುತ್ತೆ. ಆದ ಕಾರಣ ಸದಾಗಮಗಳು ಅಂದ್ರೆ ಒಳ್ಳೆ ಆಗಮಗಳಾಗಿರ್ತಕ್ಕಂಥದ್ರಿಂದ ಸಿಗತಕ್ಕಂಥ ಜ್ಞಾನಕ್ಕೆ ವಿಷಯವಾಗಿರ್ತಕ್ಕಂಥ ಪರಮಾತ್ಮ ನಾರಾಯಣ. ಅದ್ರ ಮೇಲೆ ನಿಮಗೆ ಒಳ್ಳೆ ಆಗಮ ಅಂದ್ರೆ ಏನು, ಬೇಡ ಆಗಮ ಅಂದ್ರೆ ಏನು, ಎಕ್ಸೆಟ್ರಾ ಮುಂದಿನ ಕ್ಲಾಸಿಗೆ ಹೇಳ್ತಾರೆ. ಈ ಒಂದು ಮಾತ್ರ ಆದ ಕಾರಣ ಸದಾಗಮಗಳಾಗಿರ್ತಕ್ಕಂಥದ್ರಿಂದ ನಮಗೆ ಪರಮಾತ್ಮನ ಇರ್ತಕ್ಕಂಥವನ್ನ ಪ್ರತ್ಯಕ್ಷದಿಂದ ನೀವು ತಿಳಕೊಳ್ಳಕ್ ಬಿಡಿಲಾರ್ದು, ಅನುಮಾನದಿಂದ ತಿಳಕೊಳ್ಳಕ್ ಬಿಡಿಲಾರ್ದು. ನಮಗಿರ್ತಕ್ಕಂಥ ಜ್ಞಾನ ಸಾಧನ 3 ಹಾಗಾದ್ರೆ ಇನ್ಸ್ಟ್ರೂಮೆಂಟ್ಸ್ ಆಫ್ ನಾಲೆಡ್ಜ್ ಬರ್ತಕ್ಕಂಥದ್ದು 3 ಪ್ರಕಾರ. ಪ್ರತ್ಯಕ್ಷದಿಂದ ಬೈ ಪರ್ಸೆಪ್ಷನ್ ಇರ್ಬೋದು, ಅನುಮಾನ ಬೈ ಇನ್ಫರೆನ್ಸ್ ಇಂದ ಬರ್ಬೋದು, ಆಗುವುದರಿಂದ ಬರ್ಬೋದು. ಈ ಮೊದಲೆರಡು ಪರಮಾತ್ಮನ ವಿಷಯದ ಉಪಯೋಗ ಇಲ್ಲ, ಆಗುವುದರಿಂದ ತಾನು ಬರ್ತೆ. ಆಗ ಒಳ್ಳೆ ಆತ್ಮದಿಂದ ಬೇಕಿ ಜ್ಞಾನಕ್ಕೆ ವಿಷಯವಾಗಿರ್ತಕ್ಕಂಥವ ನಾರಾಯಣ ಅಂತ ಮೊದಲು ತಿಳ್ಕೊಳ್ರಿ. ಮೊದಲ ಅಬ್ಜೆಕ್ಟಿವ್ ಸದಾಗಮೈಕವಿಕೇಯಂ ಸದಾಗಮೈಕವಿಕೇಯತ್ವ ಸಮತೀತಕ್ಷರಾಕ್ಷರತ್ವ. ಹಾಗಾದ್ರೆ ಸಮತೀತ ಅಂದ್ರೆ ಸರ್ಪಾಸಿಗೆ ಅರ್ಥ, ಬಿಯಾಂಡ್ ಹಾಗೆ ಅರ್ಥ. ಕ್ಷರಾಕ್ಷರ ಪ್ರಪಂಚವಾಗಿರ್ತಕ್ಕಂಥದ್ದಕ್ಕೂ ದಾಟಿ ಇರ್ತಕ್ಕಂಥವ ನಾರಾಯಣ. ಕ್ಷರ ಪ್ರಪಂಚ ಅಂದ್ರೆ ಯಾರು ಅಂದ್ರೆ ಬ್ರಹ್ಮದೇವರಿಂದ ಕೊನೆಯನ್ನ ಮರೀಲು. ಯಾರಿಗೆ ದೇಹವಾಗಿರ್ತಕ್ಕಂಥದ್ದು ಜೀವನ ಆಗಿರ್ತಕ್ಕಂಥದ್ದು ಬೇರೆ ಆಗಿದ್ದು ದೇಹನಾಶವಾಗಿರ್ತಕ್ಕಂಥದ್ದು ಆಗತ್ತೀವೋ ಅವರೆಲ್ಲ ಕ್ಷರರು ಹೆಸರು. ಅಕ್ಷರ ಅಂತ ಹೇಳಿದ್ರೆ ದೇಹವು ಜೀವವು ಒಂದೇ ಇದ್ದಾರೆ. ಅದಿರ್ತಕ್ಕಂಥದ್ದು ಲಕ್ಷ್ಮೀದೇವಿ. ಆದ ಕಾರಣ ದೇವರಿಗೂ ಅದೇ ಮಾತ್ರ ಇದಲ್ಲ ಅಂದ್ರೆ ಸಮತೀತ. ಆ ಅಕ್ಷರ ಪ್ರಪಂಚವಾಗಿರ್ತಕ್ಕಂಥ ಲಕ್ಷ್ಮೀದೇವಿಗೂ ಮೇಲಿರ್ತಕ್ಕಂಥವ ದೇವರು ಓದ್ತಿರ್ ನೋಡ್ರಿ. ದ್ವಾಮಿಯು ಪುರುಷೋ ಲೋಕೆ ಕ್ಷರಕ್ಷರೇವಚ ಕ್ಷರ ಸರ್ವಾನಿ ಭೂತಾನಿ ಕೂಟಸ್ತು ಅಕ್ಷರ ಉಚ್ಯತೆ ಅಂತ ಓದ್ತಿಲ್ಲ, ಅದೇ ತರ. ಆದ ಕಾರಣ ಈ ಕ್ಷರಾಕ್ಷರ ಪ್ರಪಂಚ ದೇಹನಾಶ ಆಗ್ತಕ್ಕಂಥ ಪ್ರಪಂಚದಲ್ಲಿರ್ತಕ್ಕಂಥ ಜೀವರಾಶಿಗಳಿಗೋನು ಲಕ್ಷ್ಮೀದೇವಿಗೋನು ತುಂಬಾ ಮೇಲಿರ್ತಕ್ಕಂಥವ. ಲಕ್ಷ್ಮೀದೇವಿ ಹತ್ರ ಹೋಗಿ ಒಂದು ನೀವು ಕೇಳಿದ್ರೆ ನಿನ್ನ ಗಂಡ ಎಷ್ಟು ದುಡ್ಡು ಅಂದ್ರೆ ನನ್ನ ಗಂಡ ಎಷ್ಟು ದುಡ್ಡು ಅಂತ ನನಗೆ ತಿಳಿದು ಆದ್ರೆ ತುಂಬಾ ದುಡ್ಡು ಅಂತ ಹೇಳ ಅರ್ಥ ಆಯ್ತಲ್ಲ. ಅದು ಇಂಮೆಷರಬಲ್, ಅಷ್ಟು ಮೇಲಿರ್ತಕ್ಕಂಥವ ನಾರಾಯಣ.
ಇದು ಎರಡನೇ ಅಬ್ಜೆಕ್ಟಿವ್. ಮೂರನೇದಾಗಿರ್ತಕ್ಕಂಥದ್ದು ನಿರ್ದೋಷ ಅಶೇಷ ಸದ್ಗುಣ. ಆ ನಾರಾಯಣನಲ್ಲಿ ಯಾವ ವಿಧವಾಗಿರ್ತಕ್ಕಂಥ ದೋಷವು ಯಾವ ಕಾಲದಲ್ಲೂ ಇಲ್ಲ, ಮೂಲ ರೂಪದಲ್ಲೂ ಇಲ್ಲ, ಅವತಾರ ರೂಪದಲ್ಲೂ ಇಲ್ಲ, ಯಾವ ಯುಗದಲ್ಲೂ ಇಲ್ಲ, ಯಾರ ಕೂಡವೂ ಇಲ್ಲ. ದುರ್ಯೋಧನನ್ ಕೂಡ ಮಾತಾಡವಳಿಯೂ ಇಲ್ಲ, ಭೀಮಸೇನ ದೇವರು ಕೂಡ ಮಾತಾಡವಳಿಯೂ ಇಲ್ಲ. ಇಲ್ಲಿ ರಾವಳಿ ವೈಕುಂಠದಲ್ಲಿ ರಾವಳಿಯು ದೋಷ ಇಲ್ಲ, ಇಲ್ಲಿ ಅವತಾರ ಮಾಡಿ ಬಂದರು ಆಗಲೂ ದೋಷ ಇಲ್ಲ. ಅದು ಚೆಂದಾಗಿ ತಿಳ್ಬೇಕು. ಇದು ಅವಿರೋಧ ಅಧ್ಯಾಯದಲ್ಲಿ ಬರ್ತಕ್ಕಂಥ ವಿಷಯ. 130-50 ಸೂತ್ರ ಇದಲ್ಲ. ಸ್ಮೃತಿರೋಗಾಶ ದೋಷ ಪ್ರಸಂಗ ಇದೀಚೆಯನ್ನ ಅನ್ಯ ಸ್ಮೃತಿರೋಗಾಶ ದೋಷ ಪ್ರಸಂಗ ಅದು ಅಂತ ಬರ್ತಕ್ಕಂಥ ಅವಿರೋಧ ಅಧ್ಯಾಯ 158 ಸೂತ್ರ ಓದಿದೆ. ಅವರಿಗೆ ಯಾವ ವಿಧವಾಗಿರ್ತಕ್ಕಂಥ ದೋಷ ಇಲ್ಲ ಅದು ಚೆಂದಾಗಿ ನಮಗ ಮನಸ್ಸಿ ಬರದು. ಅರ್ಥ ಆಯ್ತಲ್ಲ? ಯಾವ ಕಾಲದಲ್ಲೂ ಇಲ್ಲ. ಅಶೇಷ ಸದ್ಗುಣ ಅಂತಂದ್ರೆ ಅನಂತ ಕಲ್ಯಾಣ ಗುಣ ಪರಿಪೂರ್ಣ. ಅವರಲ್ಲಿರ್ತಕ್ಕಂಥ ಗುಣಗಳಾಗಿರ್ತಕ್ಕಂಥದ್ದು ಇದರಲ್ಲಿ ಒಂದು ಮುಖ್ಯವಾದ ವಿಷಯ ನಮಗೆ ಹೇಳ್ತಾರೆ. ಅವರಲ್ಲಿರ್ತಕ್ಕಂಥ ಗುಣಗಳಾಗಿರ್ತಕ್ಕಂಥದ್ದು ಎಷ್ಟು ಅಂತ ತಿಳಿದು ಅಂತ ಹೇಳೋದು ಕ್ವಾಂಟಿಟೇಟಿವ್ ಅನಾಲಿಸಿಸ್. ಅವರಲ್ಲಿರ್ತಕ್ಕಂಥ ಗುಣಗಳನ್ನ ಲಕ್ಷ್ಮೀದೇವಿ ಕೂಡ ಎಣಿಸಕ್ ಬಿಡಲಾರ್ದು. ತುಂಬಾ ಸಂತೋಷ. ಆದ್ರೆ ಎಣಿಸಿದ ಗುಣವಾಗಿರ್ತಕ್ಕಂಥದ್ದು ಅದರ ಕ್ವಾಲಿಟಿ ಹೆಂಗೆ ಅಂತ ತಿಳ್ಕೊಂಡಾಯ್ತು ಅಂದ್ರೆ ಅದು ತಿಳ್ಕೊಳ್ಳ ಅಂತ ಅರ್ಥ. ಕ್ವಾಲಿಟಿ ಆಗಿರ್ತಕ್ಕಂಥದ್ದು ತಿಳಿದು ಅಂತ ಅರ್ಥ. ಯಾಕಂದ್ರೆ ಇದನ್ನೊಂದು ರಹಸ್ಯವಾದ ಪ್ರಮೇಯ. ಆಗ ಒಂದು ನಿಮಿಷ ತೈತ್ರಿಯ ಉಪನಿಷತ್ತು ನೋಡಿದ್ರೆ ಸತ್ಯವಿಗೆ ಆನಂದ ಬ್ರಹ್ಮಂತಿದೆ, ನನ್ನ ಬಾಯಿಂದ ಆನಂದ ಅಂತ ಹೇಳಿದೆ, ಹೇಳಕ್ ಬಿಡಲಾರ್ದು. ಇದಕ್ಕೆ ನನಗೆ ಪರೀಕ್ಷೆ ಸಂಬಂಧ ಇದೆ. ಅವ ದೇವರ ಆನಂದ ಅಪರಾಕೃತವಾಗಿರ್ತಕ್ಕಂಥ ಆನಂದ, ಅದನ್ನ ಹೇಳಕ್ ಬಿಡಲಾರ್ದು. ಒಂದು ವೇಳೆ ಮುಕ್ತರ ಇರ್ತಕ್ಕಂಥ ಹೇಳಿಲ್ಲ ಅಂದ್ರೆ ಅವ್ರಿಗೆ ಪರೀಕ್ಷೆ ಸಂಬಂಧವೇ ಇಲ್ಲವಲ್ಲ. ಆದ ಕಾರಣ ಮುಕ್ತರು ಹೇಳ್ತಾರೆ ಆನಂದವಾಗಿರ್ತಕ್ಕಂಥದ್ದಿದ್ರೆ ಆಗ ದೇವರ ಆನಂದ ಕ್ವಾಲಿಟಿ ಹೇಳಾಯ್ತ. ಹಾಗಿದ್ರೆ ಅವರದ್ದು ಹೇಳಕ್ ಬಿಡಿದು. ಏಕೆಂದ್ರೆ ಒಂದು ಕಾಲದಲ್ಲಿ ಪರೀಕ್ಷೆ ಸಂಬಂಧ ಇದ್ದವರು ಈಗ ಪರೀಕ್ಷೆ ಸಂಬಂಧ ಹೋದವರು ಹೋಗ್ತಾಯಿತ್ತು. ಇಲ್ಲ ಲಕ್ಷ್ಮೀದೇವಿ ಹೇಳ್ತಾಳೆ ನನ್ನ ಗರ್ಗಂಡ ತುಂಬಾ ಆನಂದದಿಂದ ಹೇಳ್ತಾನಂದ್ರೆ ಆಗ ನಾರಾಯಣನ ಕ್ವಾಲಿಟಿ ಆಗಿರ್ತಕ್ಕಂಥದ್ದನ್ನ ಹೇಳಿದಾಗ ಆಗತ್ತೆ ಅಂದ್ರೆ ಆಗೋದಿಲ್ಲ. ಹಾಗೆ ಅಂತಂದ್ರೆ ಅವನ ಆನಂದವನ್ನ ಹೇಳ್ತಕ್ಕಂಥ ಶಬ್ದಗಳು ಇರ್ಬೇಕಲ್ಲ. ಈ ವೇದ ಶಬ್ದಗಳಲ್ಲ, ಅವನ ಅಪರಾಕೃತವಾಗಿರ್ತಕ್ಕಂಥ ಸ್ವರೂಪಭೂತವಾಗಿರ್ತಕ್ಕಂಥ ಶಬ್ದಗಳಿದೆ. ಅದರ ಆಕ್ಸೆಸ್ ಅವನು ಒಬ್ಬರಿದ್ದಾರೆ. ಆದ ಕಾರಣತಾರೆ ದೇವರು ಎಷ್ಟು ಗುಣ ಎಂಬುದು ಒಬ್ಬರಿಗೆ ತಿಳಿದು ತಿಳಕಂಡ ಒಂದು ಗುಣವಾಗಿರ್ತಕ್ಕಂಥದ್ದನ್ನ ಪೂರ್ತಿಯಾಗಿ ತಿಳಕೊಳ್ಳಕ್ ಮುಡಿಲಾರದು ಎಂಬುದಕ್ಕೆ ನಿಮಗೆ ರೀಸನ್ ಹೇಳ್ತಾ ಇದ್ದಾರೆ. ತಿಳಕಂಡ ಒಂದು ಗುಣವಾಗಿರ್ತಕ್ಕಂಥದ್ದನ್ನ ಪೂರ್ತಿ ತಿಳಕೊಳ್ಳಕ್ ಮುಡಿಲಾರದು ಅಂದ್ರೆ ಅವನು ಸ್ವರೂಪಭೂತವಾಗಿರ್ತಕ್ಕಂಥ ಶಬ್ದವಾಗಿರ್ತಕ್ಕಂಥದ್ದು. ಎದಕ್ಕೆಂದ್ರೆ ಅಂತ ಮಾರಿ ಗುಣಗಳನ್ನ ಹೇಳಕ್ಕೆ ಒಂದು ಶಬ್ದ ಬೇಕಲ್ಲ. ಒಂದು ಗುಣ ಅಂದ್ರೆ ಒಂದು ಎಂಟಿಟಿ, ವಾಚ್ಯವಾಚಕ ಸಂಬಂಧ ಇರ್ಬೇಕಲ್ಲ. ಆದ ಕಾರಣ ಈಗ ಒಂದು ಪೇನ ಅಂತಂದ್ರೆ ನೋಡ್ರಿ, ಇದು ಕೈಲಿಟ್ಟಿರ್ತಕ್ಕಂಥದ್ದು ಈ ಪದಾರ್ಥ, ಇದಕ್ಕೆ ಪೇನ ಅಂತ ಹೆಸರು ಅಂತ ಹೇಳ್ತಾರೆ. ಆ ಪದಾರ್ಥ ವಾಚಕ ಅಂತ ಹೇಳ್ತಕ್ಕಂಥದ್ದು ಪೇನ ಎಂಬ ಶಬ್ದ. ಆದ ಕಾರಣ ಅವನು ಸ್ವರೂಪಭೂತವಾಗಿರ್ತಕ್ಕಂಥ ಶಬ್ದಗಳು ಆಗಿರ್ತಕ್ಕಂಥದ್ದು ವೇದದಲ್ಲಿ ಇರ್ತಕ್ಕಂಥದ್ದು ಅವನು ಹೇಳೋದಿಲ್ಲ. ಅಂತಂದ್ರೆ ಯಾವ ಶಬ್ದ ಹೇಳುತ್ತೆ? ಅಂತ ಮಾರಿ ಶಬ್ದ ಎಲ್ಲಿದೆ? ಹಾಗೆ ಅಂತಂದ್ರೆ ಅಂತ ಮಾರಿ ಶಬ್ದವಾಗಿರ್ತಕ್ಕಂಥದ್ದು ಇದೆ ಎಂಬುದು ಸ್ವರೂಪಭೂತವಾಗಿರ್ತಕ್ಕಂಥ ಶಬ್ದ ಇದೆ ಎಂಬುದಕ್ಕೆ ಭಗವದ್ಗೀತಾವಲ್ಲಿ ಇದು ನೋಡಿರಿದ್ರೆ 7ನೇ ಅಧ್ಯಾಯದಲ್ಲಿ ಬರಬೇಳೆ ಅದಕ್ಕೆ ಕೆಳಗೆ ಟೀಕಾ ಟಿಪ್ಪಣಿ ಆಗಿರ್ತಕ್ಕಂಥ ಓದಿ ಸತ್ವತ ತಿರುಮಾಲ ಓದಿರೆ ಆಗ ನಮಗೆ ಚೆನ್ನಾಗಿ ಆ ಸ್ವರೂಪಭೂತವಾಗಿರ್ತಕ್ಕಂಥ ಶಬ್ದಗಳು ತಿಳಿಯಲು. ಇಂಥ ನಾರಾಯಣನ ಸದಾ ಬಂದೆ ನಾನು ಯಾವಾಗಲೂ ನಮಸ್ಕಾರ ಮಾಡ್ತೇನೆ ಅಂತ ಹೇಳಿ ಹೇಳ್ತಕ್ಕಂಥದ್ದು. ಆದ ಕಾರಣ 3 ವಿಶೇಷಣಗಳು ಯಾವುದು? ಒಂದು ಸದಾಗ್ಮೈಕ ವಿಜ್ಞೇಯತ್ವ, ಒಳ್ಳೆ ಆಗಮಗಳಿಗೆ ಬರ್ಕರ್ತಕ್ಕಂಥ ಜ್ಞಾನಕ್ಕೆ ಸಬ್ಜೆಕ್ಟ್ ಮ್ಯಾಟರ್ ಆಗಿರ್ತಕ್ಕಂಥವ ನಾರಾಯಣ. ಸಮಿತಿತ ಕ್ಷರಾಕ್ಷರತ್ವ, ಹಾಗೆಂದ್ರೆ ಕ್ಷರ ಪ್ರಪಂಚಕ್ಕೂ ಅಕ್ಷರ ಪ್ರಪಂಚಕ್ಕೂ ತುಂಬಾ ಮೀರಿ ಇರ್ತಕ್ಕಂಥವ ನಾರಾಯಣ. ಆಮೇಲೆ ನಿರ್ದೋಷ ಅಶೇಷ ಸದ್ಗುಣ, ಹಾಗೆಂತಂದ್ರೆ ಯಾವ ವಿಧವಾಗಿರ್ತಕ್ಕಂಥ ದೋಷ ಯಾವ ಕಾಲದಲ್ಲೂ ಇಲ್ಲ ಆಗಿರ್ತಕ್ಕಂಥವ, ಎಲ್ಲಾ ವಿಧವಾಗಿರ್ತಕ್ಕಂಥ ಅನಂತ ಕಲ್ಯಾಣ ಗುಣಗಳಾಗಿರ್ತಕ್ಕಂಥವ ಅಂತ ನಾರಾಯಣನ ಸದಾ ಮತ್ತೆ ಯಾವಾಗಲೂ ನಾವು ನಮಸ್ಕಾರ ಮಾಡ್ತೇನೆ ಅಂತ ನಾವು ಹೇಳಕ್ ಬಿಡಿಲಾರ್ದು. ಅವ್ರು ಏಕಾಂತ ಭಕ್ತರಾಗಿರ್ತಕ್ಕಂಥವ್ರು, ವಾಯುದೇವರಾಗಿರ್ತಕ್ಕಂಥವ್ರು ಸದಾ ಅಂದೆ
ಹಾಗೆ ಅಂತ ಹೇಳ್ಬಹುದು. ಹಾಗೆ ಯಾಕೆಂದ್ರೆ ನೀವು ನೋಡ್ಬಹುದು ಮಧ್ವ ವಿಜಯದಲ್ಲಿ ಸತತಂ ನನ್ನ ವ್ಯತ್ಯಾಸವು ನಜನ ಪಶ್ಯತಿ ನಾಪವಂತ್ಯತೆ ಅಂತೇಳಿ ಆ ಶ್ಲೋಕ ಮಧ್ವ ವಿಜಯಲ್ಲಿ ನೋಡಿದ್ರೆ ಒಂದು ವೇಳೆ ಯಾವಾಗಲೂ ಅವರು ನೋಡಲ್ಲ ಎಂಬ ವೇಳೆ ಇಲ್ಲ, ಪರಮಾತ್ಮನ ಕುರಿತು ಮಾತಾಡಲ್ಲ ಎಂಬ ವೇಳೆ ಇಲ್ಲ, ಸ್ಮರಣೆ ಮಾಡಲ್ಲ ಎಂಬ ವೇಳೆ ಇಲ್ಲ. ಇಂಥ ಮಾರಿ ಮಾಡ್ತಕ್ಕಂಥ ರುಜಿಯೋಗಿಲ್ಲ ಇರ್ತಕ್ಕಂಥ ಅವರು ಅವರು ಆಚಾರ್ಯರು ಸದಾ ಒಂದೇ ಹೇಳ್ತಾ ಇದ್ದಾರೆ. ಈ ಶ್ಲೋಕಕ್ಕೆ ಅರ್ಥ ಬರೆಯಾವಳಿ ನೋಡಿದ್ರೆ ಈ ಸದಾ ಅಂತಂದ್ರೆ ಸಂಸ್ಕೃತ ಹೇಳೋದಕ್ಕೆ ಆಲ್ವೇಸ್ ಅಂತ ಅರ್ಥ. ಸದಾ ಒಂದೇ ಅದನ್ನ ಸದಾ ಶಬ್ದವಾಗಿರ್ತಕ್ಕಂಥದನ್ನ ಆ ಕ್ರಿಯಾಪದವಾಗಿರ್ತಕ್ಕಂಥ ಬರ್ಬ ಇರ್ತಕ್ಕಂಥ ಒಂದನೇ ಮಾತ್ರ ಇಟ್ಟಬೇಡ್ರಿ, 3 ವಿಶೇಷಣಕ್ಕೂ ಇಟ್ಟಿಲ್ರಿ ಅಂತ ಬರ್ತಿರ್ಬೇಕು. ಸದಾಗ್ಮೈಕ ವಿಜ್ಞೇಯಂ ಸದಾ. ಟಿವಿ ಏನೇನ್ ಮಾಡಿರೋ ಪ್ರತ್ಯಕ್ಷದಿಂದ ತಿಳ್ಕೊಳ್ಳಕ್ ಬಿಡಲಾರ್ದು, ಟಿವಿ ಏನೇನ್ ಮಾಡಿರೋ ಅನುಮಾನದಿಂದ ತಿಳ್ಕೊಳ್ಳಕ್ ಬಿಡಲಾರ್ದು. ಇದೆಲ್ಲ ಬ್ರಹ್ಮಸೂತ್ರದಲ್ಲಿ ನೋಡ್ರೆ ವಿಸ್ತಾರವಾಗಿ ಬರ್ತಕ್ಕಂಥದ್ದು. ಅವನ ಸರಿಯಾಗಿ ನಾವು ಅವನ ಕುರಿತು ತಿಳಕಪ್ಪ ಅದೊಬ್ಬ ಪ್ರತ್ಯಕ್ಷ ವಿಷಯ, ಅಪರೋಕ್ಷ ಜ್ಞಾನ ಆಗಾಬಿಡ್ತಾನೆ ಒಂದಲ್ಲಿಟ್ಟು. ಆಮೇಲೆ ಮುಕ್ತರಾಗಿರ್ತಕ್ಕಂಥ ಹೇಳ್ತಾನೆ ಕೊಂಚ. ಆದ ಕಾರಣ ಆ ಸದಾಂಬ ಅದನ್ನ ಅದು ಕೊಟ್ಟಿಡ್ರಿ. ಸಮತೇತ ಚರಾಕ್ಷರತ್ವ ಅದು ಸದಾ. ಯಾವಾಗಲೂ ಅವ ಲಕ್ಷ್ಮಿಗಿಂತ ಮೇಲಿರ್ತಕ್ಕಂಥವ, ಯಾವಾಗಲೂ ಇತರ ಜೀವನಕ್ಕಿಂತ ಮೇಲಿರ್ತಕ್ಕಂಥವ, ನಿರ್ದೋಷ ಅಶೇಷ ಗುಣಪದ ಇರ್ತಕ್ಕಂಥದ್ದು, ಅದೇ ಪ್ರಕಾರವಾಗಿ ಇರ್ತಕ್ಕಂಥದ್ದು ಇಪ್ಪತ್ತಾಗಿರ್ತಕ್ಕಂಥದ್ದು ನೀವು ನೋಡ್ಬಹುದು. ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಅರ್ಥಗಳೆಲ್ಲ ನೀವು ವಾಕ್ಯಗಳೆಲ್ಲ ಬರೆದಿದ್ದಾರೆ. ಹೇಳ್ಬಹುದು ಆಮೇಲೆ ಹೇಳ್ತಾರೆ. ಈಗ ಈ 2ನೇ ಶ್ಲೋಕದಲ್ಲಿ ಅವರೇ ಹೇಳ್ತಾರೆ ವಿಶೇಷಣಾನಿಯ 39 ಪಕ್ಕ. ವಿಶೇಷಣಾನಿಯ ನಾನು ಈ 3 ವಿಶೇಷಣ ಇರ್ತಕ್ಕಂಥ ಹೇಳಿದ್ದೆಲ್ಲ. ಯಾರಿ ವಿಶೇಷಣಾನಿ ಪರಮಾತ್ಮನಿಗೆ 3 ವಿಶೇಷವಾಗಿರ್ತಕ್ಕಂಥದ್ದು ಕೊಟ್ಟೆ. ಇದರಲ್ಲಿ ಅದರ ಕುರಿತು ಹೇಳೋದಿಲ್ಲ. ಅದರ ಕುರಿತು ಹೇಳ್ಬೇಕು ಅಂದ್ರೆ ಒಂದು ವಾರ ಉಳೋದು ಪಾಠದಲ್ಲಿ. ನೀವು ಪುಸ್ತಕದಲ್ಲಿ ನೋಡ್ರಿ ನಾರಾಯಣ ಅಂತಂದ್ರೆ 564 ಸೂತ್ರವಾಗಿರ್ತಕ್ಕಂಥದ್ದು. ಅದರೊಳಗೆ ಅಡಿಗಿದೆ ಇತ್ಯಾದಿಗಳೆಲ್ಲ ಅದ್ರಲ್ಲಿ ವಿಸ್ತಾರವಾಗಿ ಬರೆದಿರ್ಬೇಕು. ಅದನ್ನೆಲ್ಲ ನೀವು ಓದ್ಬಿಟ್ಟು ನೀವು ಕೇಳಿರಿ ನನಗೆ ಸಂತೋಷವಾಗಿರೋದು. ಆದ ಕಾರಣ ಈ 2ನೇ ಶ್ಲೋಕ ಗುಟ್ಟಾದ ಪೀಠಿಗೆ ಮಾತ್ರ ಹೇಳುತ್ತಾರೆ. ವಿಶೇಷಣಾನಿ ಯಾನಿಯ ಕಥಿತಾನಿ ಸದುಕ್ತಿಭಿ ಸಾಧಿಷ್ಯಾಮಿ ತಾನ್ಯೇವ ಕ್ರಮಾತ್ ಸಜ್ಜನ ಸಂಹಿತೆ. ಈ 3 ವಿಶೇಷಣಗಳ ನಾರಾಯಣ ಕೊಟ್ಟಿದ್ದಲ್ಲ, ಅದನ್ನ ಅದೇ ಕ್ರಮದಲ್ಲಿ ಹೇಳ್ತಾರೆ ಈ ಗ್ರಂಥದಲ್ಲಿ. ಮೊದಲು ಸದಾಗಮೈಕ ವಿಜ್ಞೇಯತ್ವ ಅದನ್ನ ಹೇಳ್ತಾರೆ. ಆಮೇಲೆ ಸಮತೀತ ಅಕ್ಷರಾಕ್ಷರತ್ವ ಕುರಿತು ಹೇಳ್ತಾರೆ. ಆಮೇಲೆ ನಿರ್ದೋಷ ಶೇಷ ಕುರಿತು ಹೇಳ್ತಾರೆ. ಅದೇ ಕ್ರಮದಿಂದ ಹೇಳ್ತಾರೆ. ಅಸ್ಮಿನ್ ಕೃತ್ಯ ಹೇಳ್ತಾರೆ. ಇದೇ ಕ್ರಮದಿಂದ ಹೇಳ್ತಾರೆ. ಸಜ್ಜನ ಸಂಹಿತೆ ಹಾಗೆಂತಂದ್ರೆ ಸಜ್ಜನರಾಗಿರ್ತಕ್ಕಂಥವರು ಒಳ್ಳೆಯವರು ಜ್ಞಾನಕ್ಕೋಸ್ಕರವಾಗಿತ್ತು ಅರ್ಥ. ಇನ್ನೊಂದು ಒಳ್ಳೆಯವರಾಗಿರ್ತಕ್ಕಂಥವರಿಗೆ ಇದು ಉಪದೇಶ ಮಾಡ್ತಾರೆ. ದೇವರೇ ಇಲ್ಲ ಅಂತಪ್ಪ ಅವನಿಗೆ ಮುಟ್ಟು ಏನ್ ಮಾಡೋದು, ದೇವರಿಂದ ಅನ್ಯಾಯ ಇಲ್ಲವ ಅಂತ ಒಂದು ಸಿದ್ಧಾಗ ಇರ್ತಕ್ಕಂಥ ಗಣಿತಂತ್ರ ಕೂಡ ಹೇಳಬಹುದು. ನೀವೇ ಹೇಳಿದ್ರು ನನ್ನ ದೇವರಿಲ್ಲ ಅಂತ ಅವನಿಗೆ ಅವನನ್ನ ಉಪದೇಶ ಮಾಡಿ ಪ್ರಯೋಜನ ಇಲ್ಲ. ಸಾಧಿಷ್ಯಾಮಿ ಅದರ ನಾನು ನಿರೂಪಣವಾಗಿರ್ತಕ್ಕಂಥದ್ದು ಮಾಡ್ತೇನೆ ಎಂಬುದಾಗಿರ್ತಕ್ಕಂಥದ್ದು ಹೇಳ್ತಾರೆ. ಆದ ಕಾರಣ ಸದಾಗಮೈಕ ವಿಜ್ಞೇಯಂ ಸಮತೀತ ಅಕ್ಷರಾಕ್ಷರಂ ಎಂಬುದಾಗಿರ್ತಕ್ಕಂಥದ್ದು ಈ ವಿಶೇಷಣಾನಿಯ ಇದರಲ್ಲಿ ಹೇಳ್ತಕ್ಕಂಥದ್ರಿಂದಲೇ ಏನಾಗುತ್ತೆ ಅಂದ್ರೆ ಈ ಗ್ರಂಥಕ್ಕೆ ಆರಂಭಣೀಯತ್ವ ಬರುತ್ತೆ ಎಂಬುದಾಗಿರ್ತಕ್ಕಂಥದ್ದು ವಿಸ್ತಾರವಾಗಿ ಬರೆದಿದ್ದಾರೆ. ನೋಡ್ಬೋದು. ಒಂದು ಗ್ರಂಥ ಆರಂಭಿಸ್ಬೇಕು ಅಂದ್ರೆ ಏನ್ ಬೇಕು, ಅದಕ್ಕೊಂದು ಅಧಿಕಾರಿ ಇರಬೇಕು, ಆ ಗ್ರಂಥಕ್ಕೊಂದು ವಿಷಯ ಇರಬೇಕು, ಅದಕ್ಕೊಂದು ಪ್ರಯೋಜನ ಇರಬೇಕು. ಇದು 3ಕ್ಕೂ ಪರಸ್ಪರ ಸಂಬಂಧ ಇರಬೇಕು. ಈ 3 ಪರಸ್ಪರ ಸಂಬಂಧವಾಗಿರ್ತಕ್ಕಂಥದ್ರೆ ಇಲ್ಲಿ ತೋರಿಸಿದ್ದಾರೆ. ಏನಕ್ಕೆಂದ್ರೆ ಇಲ್ಲಿ ಲಕ್ಷಣದ್ದು ಏನಿದೆ ಮತ್ತು ಹೇಳಿದ್ದಾರೆ.
ಒಳ್ಳೆ ಫಲವಾಗಿರ್ತಕ್ಕಂಥದ್ದು ಬಟ್ಟೆ ಹೇಳಿದ್ದಾರೆ, ವಿಜಯವಾಗಿರ್ತಕ್ಕಂಥದ್ದು ಹೇಳಿದ್ದಾರೆ. ಆದ್ರೆ ಎಲ್ಲಿ ನೋಡ್ಬೇಕು ಅದು ಹೇಳಿದ್ದಾರೆ. ಪರಸ್ಪರ ಸಂಬಂಧವಾಗಿರ್ತಕ್ಕಂಥದ್ದು ಇದೆ. ಆದ ಕಾರಣ ಅನುಬಂಧಕ್ಕೆ ದೃಷ್ಟಿಯಾಗಿರ್ತಕ್ಕಂಥದ್ದು ಇರೋ ಪ್ರಯುಕ್ತ ಈ ಗ್ರಂಥವಾಗಿರ್ತಕ್ಕಂಥದ್ದು ಆರಂಭಣೀಯ ಎಂಬುದಾಗಿರ್ತಕ್ಕಂಥದ್ದು ಹೇಳಿದ್ದಾರೆ. ಅಷ್ಟೇ ಗ್ರಂಥಕ್ಕೆ ಪ್ರಯೋಜನ ಮಸ್ತಿ ಎಂಬುದಾಗಿರ್ತಕ್ಕಂಥದ್ದು ಸಂವಿದೆ ಜ್ಞಾನಾರ್ಥ ಅದರ ಕುರಿತು ತುಂಬಾ 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 ಸಂಸ್ಕೃತದಲ್ಲಿ ಬರೆದು ಇಂಗ್ಲಿಷ್ ಬರೆದಿದ್ದಾರೆ. ನೀವು ಬಂದು ಆದ ಕಾರಣ ಇದಕ್ಕೆ ಆಮೇಲೆ ಬರ್ತಕ್ಕಂಥದ್ದನ್ನ ಇಂಟ್ರೊಡಕ್ಷನ್ ಮಾತ್ರ ಹೇಳ್ತಾರೆ. ಸದಾಗಮೈಕ ಹಾಗೆ ಹೇಳಿಲ್ಲ. ನೀವು ಕೇಳ್ತೀರಿ ನಾರಾಯಣನ ಯಾವಾಗಲೂ ನಮಸ್ಕಾರ ಮಾಡ್ತಾ ಇದ್ದಾರೆ, ಅವ ಒಳ್ಳೆ ಆಗಮಗಳಿಂದ ಮಾತ್ರ ಜ್ಞಾನಿಕ ವಿಷಯನಾಗ್ತಾರೆ ಅಂತ ಹೇಳಿರಿ. 2ನೇ ಶ್ಲೋಕದಲ್ಲಿ ಈ 3 ವಿಶೇಷಣಗಳನ್ನ ಯಾವ ಕ್ರಮದಲ್ಲಿ ಹೇಳಿದ್ರು ಅದೇ ಕ್ರಮದಲ್ಲಿ ನಾನು ಈ ಗ್ರಂಥನ ಮಾಡ್ತೇನೆ ಅಂತ ಹೇಳಿರಿ. ಅದು ಅರ್ಥ ಆಯ್ತು. ನೆಕ್ಸ್ಟ್ ಕ್ವಶನ್ ಏನಂದ್ರೆ ಸಾದಾಗಮಗಳ ಯಾವುದು ಇದರಿಂದ ಸರಿ ಕೂಡಿ ಒಂದು ಇದು ಒಂದು ತಿಳ್ಕೊಂಡ್ಬಿಟ್ರೆ ಇದ್ರೆ ಸಾಕು. ಒಳ್ಳೆ ಆಗಮಗಳಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಆ 3ನೇ ಮಧು 46ನೇ ಪಕ್ಕ 46 ಸದಾಗಮಗಳು ಯಾವುದು ಅಂದ್ರೆ ಋಗಾದ್ಯ ಭಾರತಂ ಚೈವ ಪಂಚರಾತ್ರ ಮತಾಗಲಂ ಮೂಲ ರಾಮಾಯಣಂ ಚೈವ ಪುರಾಣಂ ಚೇತದಾತ್ಮಕಂ ಏಚಾನುಯಾಯಿನಸ್ತೇಷಾಂ ಸರ್ವೇ ತೇಜ ಸದಾಗಮ ದುರಾಗಮಸ್ತದಜ್ಞೆ ಯಜ್ಞೇಯೋ ಜನಾರ್ದನ ತೈಃ ಯಜ್ಞೇಯೋ ಜನಾರ್ದನ ಜ್ಞೇಯ ಏತೈಃ ಸದಾ ಯುಕ್ತೈಃ ಯುಕ್ತಿಮತಿಭಿರ್ಭಿಃ ಸುನಿಶ್ಚಿತೈಃ ನ ಚ ಕೇವಲ ತರ್ಕೇನ ನ ಅಕ್ಷಜೇನ ನ ಕೇನಚಿತ್ ಕೇವಲ ಆಗಮವಿಜ್ಞೇಯ ನ ಚ ಅನ್ಯತಾ ಭಕ್ತೈರೇವ ನ ಚ ಅನ್ಯತಾ ಇತಿ ಬ್ರಹ್ಮಾಂಡೆ. ಈ ಒಂದು ಶ್ಲೋಕ ಮುಂಚೆ ಡೀಟೈಲ್ಡ್ ಈ ಸದಾಗಮಗಳು ತಮ್ಮ ಅದಕ್ಕೆ ಲಿಸ್ಟ್ ಕೊಟ್ಟಿದ್ದಾರೆ. ಅದು ಇನ್ಕ್ಲೂಸಿವ್ ಡೆಫಿನಿಷನ್ ಕೊಟ್ಟಿದ್ದಾರೆ ಅಂತ ದಯಮಾಡಿ ನೋಡ್ಬೇಕು ನೀವು. ಸದಾಗಮಗಳು ಮನೆ ಹೇಳಿದ್ದಾರೆ 4 ವೇದಗಳಾಗಿರ್ತಕ್ಕಂಥದ್ದು. ಆಮೇಲೆ ಪಂಚರಾತ್ರ ಆಗಮ, ಮೂಲ ರಾಮಾಯಣ, ಭಾರತ 4 ವೇದಗಳಾಗಿರ್ತಕ್ಕಂಥದ್ದು ಅಪೌರುಷೇಯ. ಆದ ಕಾರಣ ಅದರಲ್ಲಿ ಅಪ್ರಮಾಣಿವೇ ಬರಲಾರದು, ಎಲ್ಲ ಪ್ರಮಾಣ ತಾನೆ. ಅದರ ಕುರಿತು ಡೀಟೈಲ್ಡ್ ಹೇಳ್ತಕ್ಕಂಥದ್ದಾನೆ ಮುಂದೆ ಬರ್ತಕ್ಕಂಥದ್ದು. ಈ ಭಾರತವಾಗಿರ್ತಕ್ಕಂಥದ್ದು ಅಂದ್ರೆ ನೀವು ನೋಡ್ತಕ್ಕಂಥ ಭಾರತ ಅಲ್ಲ, ನಾನು ನೋಡ್ತಕ್ಕಂಥ ಭಾರತ ಅಲ್ಲ, ಮೂಲ ಭಾರತ 60 ಲಕ್ಷ ಗ್ರಂಥ ಇರ್ತಕ್ಕಂಥದ್ದು ಆ ಭಾರತವಾಗಿರ್ತಕ್ಕಂಥದ್ದು. ಅದು ಮೂಲ ರಾಮಾಯಣ ಅಂತ ಅದಕ್ಕೆ ಮೂಲ ಎಂಬ ಪದ ಇದಕ್ಕೆಂದ್ರೆ ರಾಮಾಯಣಗಳೇ ಅನೇಕಿದೆ. ಈ ತರ ರಾಮಾಯಣ ಯಾವ ರೀತಿ ಇರ್ತವೆ. ವಾಲ್ಮೀಕಿ ರಾಮಾಯಣವಾಗಿರ್ತಕ್ಕಂಥದ್ದನ್ನು ಪ್ರಮಾಣವಾಗಿ ತೆಗೆಯಲ್ಲ. ಆದ ಕಾರಣ ಮೂಲ ರಾಮಾಯಣವಾಗಿರ್ತಕ್ಕಂಥದ್ದು ಈ ಹೇಳಿದ್ದು ಅನುಸರಿಸಿ ಯಾವುದಿದೆಯೋ ಅದನ್ನ ಅನುಸರಿಸಿ ಇದನ್ನ ಚೆನ್ನಾಗಿ ನೀವು ಅಪ್ರಿಷಿಯೇಟ್ ಮಾಡಬೇಕು. ಅನುಸರಿಸಿ ಯಾರು ಮಾತಾಡಿದ್ರು ಆಚಾರ್ಯರು ಎಷ್ಟು ಜನರಸ್ ಆಗಿ, ಎಷ್ಟು ಜುಡಿಷಿಯಸ್ ಆಗಿ, ಎಷ್ಟು ಇಂಪಾರ್ಷಿಯಲ್ ಆಗಿ ಹೇಳಿದ್ದಾರೆ ಅಂತ ನಿಮಗೆ ಬರಬೇಕು. ಈಗ ನೀವು ಬೈಬಲ್ ತಗೊಂಡಿದ್ರೆ ಸ್ಪೀಕ್ ದಿ ಟ್ರೂತ್ ಅಂತಿದೆ. ಸ್ಪೀಕ್ ದಿ ಟ್ರೂತ್ ಅಂತ ಇಂಗ್ಲಿಷ್ ಹೇಳಿದ್ದಾನ. ಆದ ಕಾರಣ ನನ್ನ ಮಾತಾಡಲ್ಲ, ನಾನು ಅಬದ್ಧದ ಮಾತಾಡುವೆ ಅಂತ ಹೇಳ್ಬೇಡ್ರಿ. ಇದಕ್ಕೆ ಸತ್ಯಪದ ಅಂತ ಹೇಳ್ತಕ್ಕಂಥ ಉಪನಿಷತ್ತು ವೇದ ಮಾತಿಗೆ ಅನುಸರಿಸಿದ್ದಿದೆ. ಆದ ಕಾರಣ ಆ ಮಾತಿಗೆ ಪ್ರಾಮಾಣ್ಯ ಉಂಟು. ಆದ ಕಾರಣ ಇನ್ಕ್ಲೂಸಿವ್ ಡೆಫಿನಿಷನ್ ಇದಕ್ಕೆ ಅನುಸರಿಸಿ ಈ ಹೇಳಿಗೆ ಅನುಸರಿಸಿ ಯಾರು ಹೇಳಿದ್ರು ಸರಿ, ಯಾವ ಗ್ರಂಥದಲ್ಲಿ ಹೇಳಿದ್ರು ಸರಿ, ಅದಕ್ಕೆ ಪ್ರಾಮಾಣ್ಯವಾಗಿರ್ತಕ್ಕಂಥದ್ದು ಉಂಟು ಅಂತ ಇಂಪಾರ್ಷಿಯಲ್ ಆಗಿ ಹೇಳಿದವರು ನಮ್ಮ ಆಚಾರ್ಯರು ಒಬ್ರು ತಾನೆ. ನಾನು ನಮ್ಮ ಇದರಲ್ಲಿ ಹೇಳಿರ್ತಕ್ಕಂಥದ್ದು ತಾನೆ, ಬಾಕಿದೆಲ್ಲ ಇಲ್ಲ ಅಂತ ಹೇಳ್ಬೇಡ. ಅಲ್ಲ, ಬಾಕಿಯವರು ಮಾತಾಡಿದ್ದು ವೇದಕ್ಕೆ ವಿರೋಧವಾಗಿದೆ, ಆದ ಕಾರಣ ಪ್ರಾಮಾಣ್ಯ ಇಲ್ಲ ಅಂತ ಹೇಳ್ತಾನೆ ಹೊರತಾಗಿ ನನ್ನ ಮಾತಿಗೆ ವಿರೋಧವಾಗಿದೆ ತುಂಬ ಮಾತೇ ಬರಲಾರದು. ಆದ ಕಾರಣ ದಿ ಗ್ರೇಟೆಸ್ಟ್ ಬ್ಯೂಟಿ ಆಫ್ ಇನ್ಕ್ಲೂಸಿವ್ ಡೆಫಿನಿಷನ್ 40 ವರ್ಷದ ಮುಂಚೆ ಎಷ್ಟೋ ಒಂದು ಆರ್ಟಿಕಲ್ ಬರೆದು ಪಬ್ಲಿಷ್ ಆಗಿದೆ. ಅಂದ್ರೆ ಈ ಹೇಳಿಗೆ ಅನುಸರಿಸಿ ಯಾರು ಬರೆದಿದ್ರು ಸರಿ, ಯಾವ ಮಾತಾಡಿದ್ರು ಸರಿ, ಅದಕ್ಕೆ ಪ್ರಮಾಣವಾಗಿರ್ತಕ್ಕಂಥದ್ದು ಉಂಟು ಎಂಬುದಾಗಿರ್ತಕ್ಕಂಥದ್ದು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ಅದರಿಂದ ನಾವು ಚೆನ್ನಾಗಿ ತಿಳ್ಕೊಬೇಕು. ಅವ ಹೇಳಿದ ತಪ್ಪು, ಇವ ಹೇಳಿದ ತಪ್ಪು
1974 ಸುಪ್ರೀಂ ಕೋರ್ಟ್ ನಾನು ಆರ್ಗ್ಯೂ ಮಾಡಿದ್ದೆ ಏನು ಅಂತಂದ್ರೆ, ಈಗ ಫಾರ್ ದಿ ಪರ್ಪಸ್ ಆಫ್ ದಿಸ್ ಸೆಕ್ಷನ್ ಅನಿಮಲ್ ಇನ್ಕ್ಲೂಡ್ಸ್ ಬಫಲೋ ಕವು ಹಾಗೆ ಅಂತೇಳ್ರಿ. ಆಗ ಡಾಗಿನ ಕೊಡ್ತೀನಿ ನೀವು ತಗೊಂಬಂದು ಫಾರ್ ದಿ ಪರ್ಪಸ್ ಆಫ್ ದಿಸ್ ಸೆಕ್ಷನ್ ಅನಿಮಲ್ ಇನ್ಕ್ಲೂಡ್ಸ್ ಕವು ಹಾಗೆ ಅಂತಂದ್ರೆ ಯು ಕ್ಯಾನ್ ಟೇಕ್ ಈವನ್ ಕವು ಅನಿಮಲ್ ಡಾಗಿನ ತಗೊಂಬಂದು. ಆದ್ರೆ ಫಾರ್ ದಿ ಪರ್ಪಸ್ ಆಫ್ ದಿಸ್ ಸೆಕ್ಷನ್ ಅನಿಮಲ್ ಮೀನ್ಸ್ ಕವು ಹಾಗೆ ಅಂತಂದ್ರೆ ಬೇರೆ ಯಾವುದನ್ನು ತಗೊಳ್ಳಕ್ಕಿಲ್ಲ. This is difference between ಇವಾಗ ಇಂಗ್ಲಿಷ್ ಇಂಟರ್ಪ್ರಿಟೇಷನ್ ಅವರು ಆಗಾಡ್ತಾರೆ. ಆದ ಕಾರಣ ಇನ್ಕ್ಲೂಸಿವ್ ಆಚಾರ್ಯರು ಕೊಟ್ಟಿದ್ದ ಅಭಿಪ್ರಾಯನ ಈ ಹೇಳಿಗೆ ಅನುಸರಿಸಿ ಯಾವ ಭಾಷೆಯಲ್ಲಿ ಯಾರು ಮಾತಾಡಿದ್ರು ಅರ್ಥ ಆಯ್ತಲ್ಲ ಆ ಮಾತಿಗೆ ಪ್ರಾಮಾಣ್ಯ ಉಂಟು. ಆದ ಕಾರಣ ನೋಡ್ರಿ, ಆ ಪ್ರಾಮಾಣ್ಯವಾಗಿರ್ತಕ್ಕಂಥ ಮಾತು ತಗೊಂಡು ಮಾಡಿದ್ರೆ ಅದರಿಂದ ಗೆದ್ದಕ್ಕೆಯೋ ಜನಾರ್ದನನ ತಿಳಕನ್ನು ಬಿಡಲಾರ್ದು. ಇದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಮಾತಿನಿಂದ ಜನಾರ್ದನನ ತಿಳಕಳಕ್ಕೆ ಬಿಡಲಾರದು. ಋಗಾದ್ಯಾಪರಂ ಶೈವ ಚಂದ ನೋಡ್ರಿ, ಋಗಾದ್ಯಾಪಾರತಂ ಶೈವ ಪಂಚರಾತ್ರಮತಾಕನಂ ಮೂಲ ರಾಮಾಯಣಂ ಶೈವ ಪುರಾಣಂ ಚೇತನಾತ್ಮಕಂ ಯೇ ಚ ಅನುಯಾಯಿನಸ್ವೇಷಾಂ ಸರ್ವೇ ತೈಜ ಸದಾಗಮ ದುರಾಗಮಸ್ತ ತಂಗಿ. ಒಂದು ಸ್ಥಳದಲ್ಲಿ ಕೂಡ ಆಚಾರ್ಯರು ನಾ 37 ಗ್ರಂಥದಲ್ಲಿ ಹೇಳಿದ್ದಾರೆ. ನಾ ಹೇಳ್ತಕ್ಕಂಥ ಪ್ರಮಾಣ ನನ್ನ ಮಾತು ಪ್ರಮಾಣ ಅಂತ ಒಂದು ಸ್ಥಳದಲ್ಲಿ ತೋರ್ಸಕ್ ಬಿಡಿಲ್ಲ. ನಾ ಹೇಳ್ತಕ್ಕಂಥ ಮಾತಿಗೆ ಇದು ವೇದ ಪ್ರಮಾಣ, ನಾ ಹೇಳ್ತಕ್ಕಂಥ ಮಾತಿಗೆ ಯುಕ್ತಿ ಪ್ರಮಾಣ ಹಾಗೆ ಅಂತ ನಮಗಿರೋದು. ಅದು ತಾನೇ ನಮ್ಮ ಆಚಾರ್ಯರು ದೊಡ್ಡವರು ಹಾಗೆ ಅದಕ್ಕೆ ನಮಗೆ ಮನಸಾರ ಹೇಳ್ತಾ ಇದ್ದಾರೆ. ನಂಗೆಯು ಇದಕ್ಕೆ ವಿರುದ್ಧವಾಗಿದ್ದರಿಂದ ತಾನೇ ಜನಾರ್ದನ ಇರ್ತಕ್ಕಂಥ ಪರಮಾತ್ಮ. ಜನಾರ್ದನ ಅಂತಂದ್ರೆ ನಮ್ಮ ಜನರಿಗೂ ಮರಣಕ್ಕೂ ಕಾರಣವಾಗಿರ್ತಕ್ಕಂಥ ಪರಮಾತ್ಮನ ಇರ್ತಕ್ಕಂಥವನ್ನ ನೀವು ತಿಳಕ್ ಬಿಡಲಾರ್ದು. ಅವರಿಂದಾಗಿ ಅವತಾರ ಏಳಿಗೆ ಅನುಸರಿಸಿರ್ತಕ್ಕಂಥ ಆಗಮಗಳಾಗಿರ್ತಕ್ಕಂಥದ್ದು ವಿಷಯವಾಗಿರ್ತಕ್ಕಂಥ ಎಂಬುದಾಗಿರ್ತಕ್ಕಂಥದ್ದು ನೀವು ನೋಡಿದ್ರೆ ಒಂದು ಕಾಲದಲ್ಲಿ ಸೈನ್ಸ್ ಡೆವಲಪ್ ಆಗಕ್ ಮುಂಚೆ ನೀವು ನೋಡಿರಿ ಇದ್ರೆ ಎಲ್ಲರೂ ಹೇಳಿ ವೇದವಾಗಿರ್ತಕ್ಕಂಥದ್ದು ಇದ್ರಲ್ಲಿ ಬರ ಹೋಗುತ್ತೆ. ಅದು ಬರಬೇಡ ಮಗ, ಅದೆಲ್ಲ ಹೇಳ್ತಾರೆ ನಿಮಗೆ ಕಂಪೇರ್ ಮಾಡಿ. ಅದು ಬರಬೇಡ ಹೇಳ್ತಿ ಸದಾ ಯುಕ್ತಿ ಒಳ್ಳೆ ಯುಕ್ತಿಗಳಾಗಿರ್ತಕ್ಕಂಥದ್ದು ಸದ್ಯುಕ್ತಿ ಒಳ್ಳೆ ಅದಾವುದು ರೀಸನ್ ಬ್ಯಾಕ್ಡ್ ಅಪ್ ವಿತ್ ವೇದ. ಐ ಆಮ್ ಟೆಲ್ಲಿಂಗ್ ದಿ ಫಂಡಮೆಂಟಲ್. ಉಪಜೀವ ಪ್ರಮಾಣ ಅಂದ್ರೆ ಏನು ತಿಳಿಸ್ಬೇಕು. ಉಪಜೀವ ಪ್ರಮಾಣ ಅಂದ್ರೆ ಪ್ರೈಮರಿ ಎವಿಡೆನ್ಸ್ ಹಾಗಂತಂಬದು. ಪ್ರೈಮರಿ ಎವಿಡೆನ್ಸ್ ಅಂದ್ರೆ ಈಗ ಒಂದು ಮಧು ಇದ್ದಾರಿಯಾ ಇಲ್ಲವಾ ಹಾಗಂದ್ರೆ ನಿಮ್ಮನ್ನ ಮುಂದೆ ಇಂಗ್ಲೆಂಡಲ್ಲಿ ಹೋದ್ರೆ ನಿಮ್ಮನ್ನ ನೋಡ್ತಾರೆ ಪ್ರತ್ಯಕ್ಷವಾಗಿ. ಅರ್ಥ ಆಯ್ತಲ್ಲ? ಅದ ಕಾರಣ 100 ವೇಳೆ ನಾವು ಪೇಪರ್ಲಿ ಮಧು ಇಲ್ಲ ಅಂತ ಬರೆದ್ರು ಕೂಡ ಅದು ಪ್ರಮಾಣ ಅಲ್ಲ. ಅದ ಕಾರಣ ಪ್ರತ್ಯಕ್ಷದಿಂದ ಸೇಂದ್ರಿಯ ವಸ್ತುಗಳು ಹೆಸರು. ಇದು ಚೆಂದಾಗಿ ಹಾಕ್ಬಿಟ್ಟಿರ್ರಿ. ಸೇಂದ್ರಿಯ ವಸ್ತುಗಳು ಅಂದ್ರೆ ಇಂದ್ರಿಯಗಳಿಂದ ತಿಳ್ಕೊಳ್ಳಕ್ಕೆ ಯೋಗ್ಯವಾಗಿರ್ತಕ್ಕಂಥ ವಸ್ತುಗಳ ವಿಷಯದಲ್ಲಿ ಸೇಂದ್ರಿಯವಾಗಿರ್ತಕ್ಕಂಥದ್ದಲ್ಲಿ ಪ್ರತ್ಯಕ್ಷ ತಾನೇ ಉಪಜೀವ ಪ್ರಮಾಣವಾಗಿರ್ತಕ್ಕಂಥದ್ದು. ನೀವು 100 ಸಾರಿ ಬರೆದರೂ ಕೂಡ ಇದು ಇಲ್ಲ. ಅದು ಅನುಮಾನವಾಗಿರ್ತಕ್ಕಂಥದ್ದು. ಅದಕ್ಕೆ ಪಕ್ಷ ಎದ್ದು ಸಾಧ್ಯ ಮಾಡಿ. ರಾಘವೇಂದ್ರ ಅಶ್ವ ಜ್ಞಾನ ವಿಷಯತ್ವಾತ್. ರಾಘವೇಂದ್ರ ಕುದುರೆ ತಾನೆ ಜ್ಞಾನಕ್ಕೆ ವಿಷಯವಾಗಿರುವ ಪ್ರಯುಕ್ತ. ಇದಕ್ಕೆ ಆಕಳು ವಿಷಯವಾಗಿದೆ ಅಂತ ಹೇಳಿದ್ರೆ ಈ ಅನುಮಾನದಲ್ಲಿ ಅನುಮಾನ ರೀತಿಯ ತಪ್ಪಿಲ್ಲ. ಅದರದ್ದು ಪ್ರತ್ಯಕ್ಷ ವಿರೋಧ ಇಲ್ಲ. ಕುದುರೆ ಮಾತಾಡಲಾರದು. ಆದ ಕಾರಣ ಇದೆಲ್ಲ ಫಂಡಮೆಂಟಲ್. ಆದ ಕಾರಣ ಇದೆಲ್ಲ ನಿಮಗೆ ಹಿಂದೆ ಶ್ರುತಿ ವಾಕ್ಯಗಳನ್ನ ವಿಚಾರ ಮಾಡೋಗಳೇ ನಿಮಗೆ ಉಪಯೋಗ ಆಗಲು. ಆಗಳ ಉಪಜೀವ ಪ್ರಮಾಣ ಅಂದ್ರೆ ಏನು ತಿಳಕಬೇಕು. ಆ ಉಪಜೀವ ಪ್ರಮಾಣವಾಗಿರ್ತಕ್ಕಂಥದ್ದು ಪ್ರತ್ಯಕ್ಷದಿಂದ ಸೇಂದ್ರಿಯ ವಸ್ತುಗಳು ಅಂದ್ರೆ ಇಂದ್ರಿಯಗಳಿಂದ ತಿಳಕೊಳ್ಳಕ್ಕೆ ಯೋಗ್ಯವಾಗಿರ್ತಕ್ಕಂಥ ವಸ್ತು ವಿಷಯದಲ್ಲಿ ನಿಮಗೆ ಪ್ರತ್ಯಕ್ಷ ಪ್ರಮಾಣ. ಇಂದ್ರಿಯಗಳಿಂದ ತಿಳಕೊಳ್ಳಕ್ಕೆ ಕುಡಿದಾಗಿರ್ತಕ್ಕಂಥದ್ದು ಪುಣ್ಯ ಏನ್ ಕಲರು, ಪಾಪ ಏನ್ ಕಲರು, ಧರ್ಮ ಏನ್ ಕಲರು, ಏನು ಅದಕ್ಕೆ ಏನು ಬೆಲರು. ಇವಾಗ ಇಂದ್ರಲೋಕ ಚಂದ್ರಲೋಕ ಅಂತ ಹೇಳ್ತಾ ಇದ್ದೀರಲ್ಲ, ಎಲ್ಲಿದೆ? ಇಷ್ಟು ದೂರ ಯಾಕೆ ಹೇಳ್ತೀರಿ? ವೈಕುಂಠ ಅಂತ ಹೇಳ್ತೀರಾ, ದೇವರು ಅಂತ ಹೇಳ್ತೀರಿ, ಚತುರ್ಮುಖ ಬ್ರಹ್ಮನು ಅಂತ ಹೇಳ್ತೀರಿ. ಎಲ್ಲಿ? ಹಾಗಂತಂದ್ರೆ ನೋಡಪ್ಪ, ಅದಕ್ಕೆ ಆಗಮಂತ ಪ್ರಮಾಣ. ಅದಕ್ಕೆ ಅನುಮಾನ ಮಾಡಿದ್ದೇನೆ. ಅದು ಅತೀಂದ್ರಿಯ ವಸ್ತುಗಳು. ನಮ್ಮ ಇಂದ್ರಿಯಗಳಿಗೆ ಮೇಲಿರ್ತಕ್ಕಂಥದ್ದು ಇರ್ತಕ್ಕಂಥ ವಸ್ತುಗಳಾಗಿರ್ತಕ್ಕಂಥದ್ದು ಅದಕ್ಕೆ ಒಂದು ಪ್ರಮಾಣ ಅನುಮಾನ ಹೇಳಿದ್ರೆ ಆಗಮನ
ಮನಸ್ಸಿನ ಪತ್ರ ಹೇಳ್ತಾರೆ. ಅದೇ ಹಾಗೆ ಅಂತ ನೀವು ಕೇಳಿರ್ತಾರೆ. ಈಗ ಸೂತ್ರ ಭಾಷೆ ಪಾಠ ಹೇಳ್ಲಿಕ್ಕೆ ನಾನು ಬರಲ್ಲ. ಆದ ಕಾರಣ ಗೇಯ ಅಂತಂದ್ರೆ ಈ ಪ್ರಕಾರವಾಗಿ ತಿಳ್ಕೊಳ್ರಿ ಎಂಬುದೇ ಹೇಳುವುದು. ಈ ಸದಾಗಮನರಿಷ್ಟ ಇರ್ತಕ್ಕಂಥದ್ದು ಹೇಳಿದ್ದೇನೆ, ಹೇಳಿ ಇದು ಮುಗಿಸ್ತೇನೆ. ಆದ ಕಾರಣ ಸದಾಗಮಗಳಾಗಿರ್ತಕ್ಕಂಥದ್ದಲ್ಲಿ ಒಂದು ಆಚಾರ್ಯರು ಇನ್ಕ್ಲೂಸಿವ್ ಡೆಫಿನೇಷನ್ ಕೊಟ್ಟಿದ್ದಾರೆ. ಆದ ಕಾರಣ ಆಮೇಲೆ ಒಂದು ವಿಷಯ ಹೇಳ್ತಾರೆ. 18 ಪುರಾಣಗಳು ಮಾಡಿರು. ಅದಿನ್ನು ತಾಮಸ ಪುರಾಣಗಳು ಅಂತ ಹೇಳ್ತೀವಿ. ಸ್ಕಾಂದ ಪುರಾಣದ ಮೇಲೆ 10 ಪುಸ್ತಕ ಬರೆದಿದ್ದಾರೆ. ಆದ್ರೆ ಆ ಸ್ಕಾಂದ ಪುರಾಣ ಶೈವ ಪುರಾಣವಾಗಿರ್ತಕ್ಕಂಥದ್ದನ್ನು ರುದ್ರದೇವರು ಪರಮಾತ್ಮನ ಆಜ್ಞಾ ಪ್ರಕಾರವೇ ಮಾಡಿಬಿಟ್ಟು ಮಹಾಭಾರತ ತಾತ್ಪರ್ಯ ಪಾಠ ಹೇಳಿದ್ದಾರೆ. ದೇವರಿಗೆ ಅಂಶಡಿ ಆಗ ರುದ್ರದೇವರು ಕಾರ್ತಿಕೇಯನ ಮುಗಿಸಿಟ್ಟು ಒಂದು ಮಾತು ಹೇಳ್ತಾರೆ. ಕಾರ್ತಿಕೇಶ ಅಂದ್ರೆ ಷಣ್ಮುಖ ಮುರುಗನ್, ಅವನು ಕಂತ ಅವರು ಮುಟ್ಟಿರು ಹೇಳ್ತಾರೆ. ನೋಡಿ ಕಾರ್ತಿಕೇಯ, ನಾನು ಪರಮಾತ್ಮನ ಆಜ್ಞಾ ಪ್ರಕಾರವಾಗಿ ನಿಷ್ಕಾಂತ ಪುರಾಣ ಮಾಡಿದ್ದಾರೆ, ನಿನ್ನ ಸರ್ವೋತ್ತಮ ಅಂತ ಹೇಳಿದ್ದಾರೆ. ಆದ್ರೆ ಇದನ್ನ ಪೂರಾದನ್ನು ತೂಕಿ ಬಿಸಾಕ್ಬಿಟ್ಬೇಡ. ಇಲ್ಲಿ ವಿಷ್ಣು ಸರ್ವೋತ್ತಮ ಅಂತ ಹೇಳ್ತಕ್ಕಂಥ ವಾಕ್ಯ ಇದೆ, ಅದನ್ನ ನಿರಾಕಾರ ಮಾಡಬೇಡ. ಕುಪ್ಪೆಯಲ್ಲಿ ಬಿಡ್ತಕ್ಕಂಥ ಮಾಣಿಕ್ಯ ಅಂತ ಹೇಳರು ತಮಿಳಿ. ಕುಪ್ಪೆಯಲ್ಲಿ ಕಡಕು ಮಾಣಿಕ್ಯ ಒಂದು ಪೌರು ಕುಪ್ಪೆಯಲ್ಲಿ ಬಿದ್ದಿದೆ, ನೀವು ತೂಗಿ ಬಿಸಾಡೋದಿಲ್ಲ ಅಂತಾಗಿ ಅದನ್ನ ತೋರಿಸೋದಕ್ಕೋಸ್ಕರ ತಾನೇ ನಾನು ಒಂದು ಶೈವ ಪುರಾಣದ ಮೇಲೆ 12 ಪುಸ್ತಕ, ವೆಂಕಟೇಶ ಮಹಾತ್ಮ ಇತ್ಯಾದಿಗಳು ಬರುತ್ತಾರೆ. ಆಚಾರ್ಯರು ನೀವು ಬ್ರಹ್ಮಸೂತ್ರ ಭಾಷೆಯ ಪುಸ್ತಕ ಇದ್ರೆ ದಯಮಾಡಿ ತೆಗೆದು ವಿರಿಚಿ 2ನೇ ಸೂತ್ರ ನೋಡ್ರಿ, ಮೊದಲ ಸೂತ್ರ ನೋಡ್ರಿ. ಜನ್ಮ ನಿಷೇಧ ಸೂತ್ರಗಳಿಗೆ ಇತಿ ಸ್ಕಾಂತೆ ಅಂತ ಹೇಳಿದರು, ಇತಿ ವಿಷ್ಣು ಪುರಾಣ ಅಂತ ಹೇಳಿದ್ರೆ ನೀವೇನು ಹೇಳ್ತೀರಿ? ಪ್ರೈಕ್ಟಿಫಿಗೋಸ್ಕರ ಅಪಿಯರ್ ಆದ ಪ್ರೈಕ್ಟಿಫುಳ್ಳೆ ಅಂತ ಹೇಳ್ತಾ ಇರುವೆ. ರಿಟರ್ನ್ ಸ್ಟೇಟ್ಮೆಂಟ್ಲಿ ಅವರು ಹೇಳ್ತಕ್ಕಂಥದ್ದಲ್ಲಿ ನಂಗೆ ಸಾಧಕವಾಗಿ ತೋರಿಸ್ಬೇಕನ್ನ ಹಾಗೆ ಅದನ್ನ ಹೇಳಬೇಡ, ಅದು ಹೇಳ್ಬೇಕು. ಆದ ಕಾರಣ ಒಳ್ಳೆ ಲಾಯರ್ ಇದ್ದಂದ್ರೆ ನಮ್ಮ ಶಾಸ್ತ್ರ ಇನ್ನೂ ಚಂದ ಅರ್ಥ ಆಗೋದು. ಲಾಯರ್ ಅಂದರೆ BL ಡಿಗ್ರಿ ತೆಗೆದವಲ್ಲ, ಆ ಗ್ರಾಸ್ಪಿಂಗ್ ಪವರ್, ಆ ಅಡ್ವೊಕಸಿ, ಆ ಗ್ರಹಣ ಮಾಡ್ತಕ್ಕಂಥ ಪವರ್ ನೀವು ಎಷ್ಟೋ ಪಾಡ್ಬಿಟ್ಟಿದ್ದೀರಿ ಮೆಡಿಕಲ್ಲಿ. ನಿಮಗೆ ಆ ಗ್ರಾಸಿಂಗ್ ಪವರ್ ಇರೋದು. ಆದ ಕಾರಣ ಆ ಗ್ರಾಸಿಂಗ್ ಪವರ್ ಇರ್ತಕ್ಕಂಥವರಿಗೆ ನಾವು ಹೇಳ್ತಕ್ಕಂಥದ್ದು ವಾಲ್ಮೀಕಿ ರಾಮಾಯಣವಾಗಿರ್ತಕ್ಕಂಥದ್ದು ಪ್ರಮಾಣ ಅಲ್ಲ, ಮೂಲ ರಾಮಾಯಣವಾಗಿರ್ತಕ್ಕಂಥ ಪ್ರಮಾಣ. ವಾಲ್ಮೀಕಿ ರಾಮಾಯಣ ಪ್ರಮಾಣ ಅಲ್ಲ. ಅದಕ್ಕೆ ಒಂದೇ ಒಂದು ಮಾತಾಡ್ತಾರೆ, ವಿಶಿಷ್ಟಾದ್ವೈತ ಸಂಪ್ರದಾಯದಲ್ಲಿ ವಾಲ್ಮೀಕಿ ರಾಮಾಯಣ ಪರಮ ಪ್ರಮಾಣ. ಹಳೆಯ ಕಾಲದಲ್ಲಿ, ಈ ಕಾಲದಲ್ಲಿ ಇರ್ತಕ್ಕಂಥ ವಿಶಿಷ್ಟಾದ್ವೈತಗಳೇ ಹೇಳಲ್ಲ. ನಾ ಹೇಳೋದು ಹಳೆಯ ಕಾಲದಲ್ಲಿ ನಾನು ನೋಡಿದ್ದೇನೆ, ನನಗೆ ಫಾದರ್ ಆಗಿರ್ತಕ್ಕಂಥವ್ರನ್ನ ನೋಡಿದ್ದೇನೆ. ಅವರೆಲ್ಲ ವಾಲ್ಮೀಕಿ ರಾಮಾಯಣದಲ್ಲಿ ಒಂದು ಅಧ್ಯಾಯ ಪಾರಾಯಣ ಮಾಡ್ಲಕ್ಕೆ ಊಟ ಮಾಡಲಾರು. ಆ ವಾಲ್ಮೀಕಿ ರಾಮಾಯಣದಲ್ಲಿ ಸುಂದರಕಾಂಡದಲ್ಲಿ ಹನುಮಂತೇವರ ಹಾರಿ ಹೋಗವಳೆ, ರಾವಣನ ಅರಣ್ಮನೆ ಮೇಲೆ ಹಾರಿ ಹೋದ್ರು. ಆಗ ಒಂದು ಹೆಸರಾಗಿರ್ತಕ್ಕಂಥವಳು ಹೆಂಗಸು ಆಶೆ ರಾವಣನ ಆಶೆಯಲ್ಲಿ ಈಗ ಹುರುಳಿ ಮಲಿಕಿಟ್ಟಿದ್ರು. ಆಗ ಅವರು ಸಂದೇಹ ಪಟ್ಟಿರುತ್ತ, ಇದು ಒಂದು ವೇಳೆ ಸೀತೆಯ ಇಲ್ಲ ಅವಳ ರಾವಣನ ಹಿಡಿದೆಯ ಮಂಡೋದರಿಯ ಸಂದೇಹ ಪಟ್ಟರು ಅಂತ ತಂದೆಯವರು ಈ ಪುಸ್ತಕ ಓದಾವಳೆ ತೂಕಿ ಬಿಸಾಡರು. ಅರ್ಥ ಆಯ್ತಲ್ಲ? ಯಾಕೆ ಅಂತಂದ್ರೆ ಈಶ್ವರ ಅಲ್ಲಿ ಮಲಿಕಿಟ್ರೆ ಇದು ಸೀತಾ ಸಂದೇಹವಾಯ್ತು ಅಂತ ಬರ್ತಿದ್ರೆ ಪರವಾಗಿಲ್ಲ. ಇಲ್ಲ ಮಂಡೋದರಿ ಅಂದ್ರೆ ಮಂಡೋದರಿ ವಿಷಯ ಪೂರ್ತಿ ಜ್ಞಾನ ಅವರಿಗೆ ಇದೆ, ಆಲ್ಟರ್ನೇಟಿವ್ ಬರಲಾರ್ದು. ಅರ್ಥ ಆಯ್ತಲ್ಲ? ಇಂಥ ಬರೀ ಸ್ಥಳಗಳಾಗಿರ್ತಕ್ಕಂಥದ್ದು ಇದೆ. ಆದ ಕಾರಣ ಅದೆಲ್ಲ ಆಗಬಾರ್ದು ಅಂತೇಳಿ ನಾನು ನಿಮಗೆ ಮಹಾಭಾರತ ತಾತ್ಪರ್ಯದಿಂದ 32ನೇ ಅಧ್ಯಾಯ ಒಳಗಡೆ ಹೇಳಿದ್ದು. ಒಂದು ನಿಮಿಷ ಗ್ಯಾಪ್ ಇಟ್ಟು ನಾವು ಓದಿದ 37 ಅಧ್ಯಾಯದಲ್ಲಿ 37 ಗ್ರಂಥದಲ್ಲಿ ಆಚಾರ್ಯ ಶ್ಲೋಕ ವಿನಯದಿಂದ ನೋಡಿದಲ್ಲಿ ಮಹಾಭಾರತ ತಾತ್ಪರ್ಯದಿಂದ ಮುಗಿಸಾವಳೆ 12 ಶ್ಲೋಕ ಬರೆದು ಉಪಸಮ ಮಾಡಿದಂಗೆ ಬಾರೆ 36 ಶ್ಲೋಕ ಮಾಡಲ್ಲ. ಎಷ್ಟು ಮಾಡಿ ಸಕಲ ವೇದ ಓದಿ ಪಂಚರಾತ್ರ ಆಗಮ ಎಲ್ಲ ಓದಿ ಪಾಪ ವೇದವ್ಯಾಸರಿಂದ ಪಾಠ ಓದಿನ ಕೇಳಿ ಅದೆಲ್ಲ ಇಟ್ಟಿಟ್ಟು ಇದನ್ನ ನಾವು ಬರೆದಿದ್ದೇನೆ ಅಂತಂದ್ರೆ ಅದನ್ನ ಬರ್ತಕ್ಕಂಥ ರಾಮಾಯಣ ತಾನೆ ಸರಿಯಾದ ರಾಮಾಯಣ. ಒಂದು ಸಲದಲ್ಲಿ ಕೂಡ ವಾಲ್ಮೀಕಿ ರಾಮಾಯಣದಲ್ಲಿ ಸೀತಾಕೃತಿ ಇತ್ತಿರಲಾರದು, ಸೀತಾನೇ ಸೆಳೆತಂಡವಾಗ್ತಿರೋದು. ಯಾಕೆ ಸೀತಾನ ಮುಟ್ಲಕ್ ಮುಡಿಯದ? ರಾವಣನಿಗಿಂತ ಹೆಚ್ಚಾಗಿರ್ತಕ್ಕಂಥವ್ರು ದುರ್ಯೋಧನ, ಅವರೇ ಮುಟ್ಲಕ್ ಮುಡಿಲಾರದು. ಹೇಗೆ ಒಳ್ಳೆಯವರಲ್ಲಿ ತಾರತಮ್ಯ ಇದೆಯೋ ಅದರಾಗೆ ಕೆಟ್ಟವರಲ್ಲಿ ತಾರತಮ್ಯ ಇದೆ. ರಾವಣನ ಇರ್ತಕ್ಕಂಥವ ಕೆಟ್ಟ ಒಬ್ಬರು ಕೇಳಿ ನನ್ನ ಪಾಠದಲ್ಲಿ ರಾವಣನ ಇರ್ತಕ್ಕಂಥ ಅವನಿಗೆ
ಅಯೋಗ್ಯ ಯಾಕಂತ ಹೇಳ್ತಿದ್ರೆ ರಾವಣನ ಮಗ ಇದ್ದ ನೋಡ್ರಿ, ಅವನು ದುಡ್ಡು ಸಿಗನ ಕುರಿತು ಉಪವಾಸ ಮಾಡ್ತಕ್ಕಂಥವ. ತಾತ್ಪರ್ಯ ನೋಡಿದ್ರೆ ಅವು ಎಂಟಾಗಿ ಒಂದು ಸಾರಿ ಸೋತು ಅವನ ಕೆಪ್ಪಿನ ಗುಹೆ ಓಡಿ ಹೊಟ್ಟವ. ಅಲ್ಲಿ ಈಶ್ವರ ತಪಸ್ ಮಾಡಿ ಅವ್ರ ಹತ್ರ ವರ ತಗೊಂಡ್ ಬಂದು ಆ ಧೈರ್ಯದಲ್ಲಿ ತಿರುವ ತಪಸ್ ಯುದ್ಧಕ್ಕೆ ಬರುವ ರಾಮದೇವ ಕೂಡ ಯುದ್ಧಕ್ಕೆ. ಆದ ಕಾರಣ ಅವ ತಾನು ಶಿವ ಅಂತ ಹೇಳಿಕಿಲ್ಲ, ಶಿವನ ಏಕೆ ಉಪವಾಸ ಮಾಡಲ್ಲ. ಆದ್ರೆ ಇವ ಬಂದಾಡ್ತಾನ ಅದನ್ನ ಯಾಕ ಈಶ್ವರ ಅಂತ ಕೇಳಿದ ಹಿರಣ್ಯಕಶಿಪು. ಇವ ದುರ್ಯೋಧನ ಹೇಳಿದ ನನ್ನ ಬಿಟ್ಟು ಬೇರೆ ಯಾರು ಈಶ್ವರ ನನ್ನ ಹೇಳಿದ್ದಂತ. ಆದ ಕಾರಣ ಅವರು ತಾರತಮ್ಯ ಉಂಟು. ಆದ ಕಾರಣ ರಾವಣ ಅಂತ ಯಾಕೆ ಹೇಳಿದೆ ಅಂತಂದ್ರೆ ಆ ರಾಮನ ಇರ್ತಕ್ಕಂಥ ರಾವಣ ಸೀತಾಕೃತಿ ಅದು ನಿಮಗೆ ಬರ್ಲಾರ್ದು. ಆದ ಕಾರಣ ನಮ್ಮ ಆಚಾರ್ಯರು ಮೂಲ ರಾಮಾಯಣ ಅಂತ ಹಾಕಿದ್ದಕ್ಕೆ ಆ ಒಂದೊಂದು ವಾಕ್ಯದಲ್ಲಿ ಇರ್ತಕ್ಕಂಥ ಅದರ ಕುರಿತು ನಾನು ವಿಸ್ತಾರವಾಗಿ ಹೇಳಬೇಕು ಅಂತಂದ್ರೆ ಅದು ನಾನು ತಾರ್ಪಕ ಇದೆಲ್ಲ ಅದಕ್ಕೆ ಸುಮಾರು ಒಂದು 5-6 ವಾರ ಆಗೋದು. ಅಷ್ಟು ದೂರ ಹೇಳೋದಿಲ್ಲ. ನೀವು ಓದಿಕೊಂಡು ಏನು ಸಂದೇಹ ಇದ್ರು ಕೇಳ್ರಿ. ಯಾಕೆಂದ್ರೆ ನಮ್ಮ ಶ್ರೀಮದ್ ಆಚಾರ್ಯರು ತಿರುವು ಹೇಳ್ತಾರೆ, ಇನ್ಕ್ಲೂಸಿವ್ ಡೆಫಿನಿಷನ್ ಕೊಟ್ಟಂಗೆ ಬೇರೆ ಯಾರು ಕೊಡಲ್ಲ ಅಂಬದು ಒಂದು ಮಾತನ್ನ ಹೇಳ್ತಾರೆ. ಶಂಕರ ಭಾಷೆ ನೋಡಿದ್ದಾರೆ, ರಾಮಾನುಜ ಭಾಷೆ ನೋಡಿದ್ದಾರೆ, ಇನ್ನು ಮಾನವೀಯ ಭಾಷೆ ನೋಡಿದ್ದಾರೆ, ಎಲ್ಲರ ಹತ್ರ ಇದೆ. ಯಾರು ಹೇಳಿದ್ರು ಇಂಥ ಬಾರಿ ನೋಡಪ್ಪ ಇದೆಲ್ಲ ಪ್ರಮಾಣ, ಇದಕ್ಕೆ ಅನುಸರಿಸಿ ಯಾರು ಹೇಳಿದ್ರು ಈಗ ಅದು ಈ ಪ್ರಮಾಣದ ಕೂಡ ಬಂದ್ಬಿಡುತ್ತೆ ಹಾಗೆ ಅಂತ ಹೇಳುಟ್ಟು ಅದರ ಪ್ರಕಾರವಾಗಿ ನಾನು ಹೇಳ್ತಾ ಇದ್ದೇನೆ ಅಂತ ಅವತಾರಿಕ ಕೊಟ್ಟು ಈ ಮಾಡಿದ್ದು ಮೋಸ್ಟ್ ಇಂಪಾರ್ಷಿಯಲ್, ಮೋಸ್ಟ್ ಜನರಸ್, ಮೋಸ್ಟ್ ಜುಡಿಷಿಯಸ್, ಇಫ್ ಯು ವಾಂಟ್ ಟು ಟೆಲ್ ಇನ್ ಲೀಗಲ್ ಲ್ಯಾಂಗ್ವೇಜ್, ಮೋಸ್ಟ್ ಜುಡಿಷಿಯಸ್ ಅಪ್ರೋಚ್ ಅವ್ರದ್ದು ಇರ್ತಕ್ಕಂಥದ್ದು. ಶ್ರೀಮದ್ ಆಚಾರ್ಯರಾಗ ಇರ್ತಕ್ಕಂಥದ್ದು ವಿಷ್ಣು ತತ್ವ ಇರಲಿಲ್ಲ ಪರಮ ಮುಖ್ಯವಾಗಿರ್ತಕ್ಕಂಥದ್ದು ಗ್ರಂಥ. ಆದ ಕಾರಣ ನೀವು ದಿನಾಗಲೂ ಒಂದು 10 ಸಾರಿ ಯಾರು ನಮಗೋಸ್ಕರ ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ಒಂದೇ ನಿರ್ದೋಷ ಅಶೇಷ ಗುಣಂ ಅದೇ ಹೇಳಿದ್ರೆ ಇಡೀ ವೇದಾಂತನ ಪೂರ ಒಂದು ಸಾರಿ ಬರಾದು ಅಂತ ಹೇಳ್ಬಿಟ್ಟು ಈಗಿತ್ತು. ಹರೆಯ ಸೇವೆಯ ಶ್ರೀಶ ವೆಂಕಟೇಶ ಮರುಪ್ರಿಯ ಕುಲಾಲ ಪುಷ್ಪವತಿ ಪ್ರೀತ ದದ್ಯಾನ್ಮೇ ಜ್ಞಾನ ಸಂಪದ. ದೇವರು ಕೆಟ್ಟ ಸಿಡಿ ಮಾಡಬೇಕು. ಹರೇ ಕೃಷ್ಣ. ತುಂಬಾ ಚೆನ್ನಾಗಿತ್ತು ಅಂಕಲ್. ವಂಡರ್ಫುಲ್ ಇಂಟ್ರೊಡಕ್ಷನ್ ಟು ವಿಷ್ಣು ತತ್ವ ನಿರ್ಣಯ. So we'll open up for Q&A. ನನಗೆ ಫಸ್ಟ್ ಕ್ವೆಶ್ಚನ್ ಜಯತೀರ್ಥರು ಮಂಗಲಾಚಾರ ನಮ್ಮ ವಿಶ್ವ ಉದಯ ಅಂತ ಹೇಳಿ ಅದರೊಳಗೆ ನೀವು ಒಂದು ಅಭೂತ್ವ ಭವನಂ ಪರಾಧೀನ ವಿಶೇಷ ಅಪ್ತಿ 2 ಕಾನ್ಸೆಪ್ಟ್ ಹೇಳಿದ್ರಿ ಅಂತ ಹೇಳಿ. ಒಂದು ವಿಶೇಷ ಪರ ಆಧೀನ ವಿಶೇಷ ಆಪ್ತಿಯೊಳಗೆ ಒಂದು ಸ್ವಲ್ಪ ಕ್ಲಾರಿಫಿಕೇಶನ್. ಯಾಕಂದ್ರೆ ಇಟರ್ನಲ್ ಎಂಟಿಟೀಸ್ ಕಮಿಂಗ್ ಇನ್ ಟು ಕ್ರಿಯೇಷನ್, ಹೌ ಡು ಯು ಕೈಂಡ್ ಆಫ್ ರೀಕನ್ಸೈಲ್ ದಟ್ ಅಂತ ಬಂದು ದೇವರು ಬಂದು ಒಂದು there is ಈ ಇಟರ್ನಲ್ ಎಂಟಿಟೀಸ್ ವಿಷಯಾಸ್ ಅಂತ ಇರತ್ತೆ. ಸಮ್ ವಿಷಯಾಸ್ ಬಂದು ಇನ್ನೂ ದೇ ಹ್ಯಾವ್ ನಾಟ್ ಕಮ್ ಇನ್ ಟು ಮ್ಯಾನಿಫೆಸ್ಟೇಷನ್. ಆಲ್ ದಟ್ ಗಾಡ್ ಡಸ್ ಇಸ್ ಬ್ರಿಂಗ್ಸ್ ದಟ್ ವಿಷಯ ಇನ್ ಟು ಮ್ಯಾನಿಫೆಸ್ಟೇಷನ್ಸ್ ತಗೋಬೇಕು. ನಾಟ್ ದಟ್ ಹಿ ಗಿವ್ಸ್ ದಮ್ ಅ ನ್ಯೂ ವಿಷಯ. If he gives them a new Vishya, then it means he has created something that was not there before ಅಂತ ಆಯ್ತಲ್ಲ. ಅಂತಲ್ಲಿ ತಗೋಬೇಕು. ಈಗ ನಿಮ್ಮ ಒಂದು ಒಳ್ಳೆ ಜೀವ ಇದ್ದಾನ ಅನ್ನೋದ್ರ ಹೆಂಗ್ ತಿಳಿಯೋದು? ನಿಮ್ಮ ಅಪ್ಪ ಅಮ್ಮ ನಿಮ್ಮ ಶ್ರೀನಿವಾಸರಾವ್ ನಿಮಗೆ ಅನುಗ್ರಹ ಮಾಡಿ ಆಡದ ಕಾರಣ ತಿಳಿಯೋದು. ಆದ ಕಾರಣ ಮೂರ್ತ ಪದ ಸಂಯೋಗ ಹಂಗೆ ಅಂತಂದ್ರೆ ಒಂದು ಡೆಸ್ಟ್ರಾಯ್ ಆಗತಕ್ಕಂಥ ಒಂದು ಪದಾರ್ಥ ಕನೆಕ್ಷನ್ ಬರೋ ಪ್ರಯುಕ್ತ ಈ ಅನಾಗತ್ಯವಾಗಿರ್ತಕ್ಕಂಥ ಪದಾರ್ಥ ಇದೆ ನಮಗೆ ತಿಳಿತೆ. ಕಾಲ ತಗೊಳ್ರಿ, ಈ ರೀತಿ ಭಾನುವಾರ ಅಂತ ಹೇಳ್ತಾರೆ, ನಾಳೆ ಬೆಳಿಗ್ಗೆ ಭಾನುವಾರ ಅಂತ ಹೇಳಿದ್ರೆ ನಾನು ನಿನ್ನೆ ಆಯ್ತಪ್ಪ ಸಂಡೆ ಈಟ್ ಮಂಡೆ ಅಂತ ಹೇಳ್ತೀರಿ. ಆದ ಕಾರಣ ಬೇರೆ ಒಂದು ಸಂಬಂಧದಿಂದ ಹೇಳ್ತಾರೆ. ಅವ್ಯಾಕೃತ ಆಕಾಶ ಅಂತ ಹೇಳ್ತಾರೆ. ಈ ಕೈ ಹೀಗಂತಾನೆ, ಕೈ ಈಗ ಹೋಗೋ ಪ್ರಯುಕ್ತ ಇಲ್ಲಿ ಸ್ಪೇಸ್ ಇದೆ ಅಂತ ತಿಳಿತೆ. ಈ ಪ್ರಕಾರವಾಗಿ ಇದಕ್ಕೆ ಮೇನು ಅಂತ ಹೇಳಕ್ ಬಿಟ್ಟೋಯ್ತು. ಏನಂತಂದ್ರೆ ಪರಾಧೀನ ವಿಶೇಷ ಅಂದ್ರೆ ಇನ್ನೊಂದು ಪದಾರ್ಥದ ಸಂಬಂಧ ಇರೋ ಪ್ರಯುಕ್ತ ಏನಾಗಿರ್ತಕ್ಕಂಥ ಪದಾರ್ಥ ಇದೆ ಎಂಬುದು ನಮಗೆ ತಿಳಿತದೆ. ಇದು ಪರಾಧೀನ ವಿಶೇಷವಾದ ಉಪಶಿಷ್ಟಿ ಎಂಬುದು ಇದಿರ್ತಕ್ಕಂಥದ್ದು. ಜೀವ ಇದ್ದಾನ ಅಂತ ತಿಳಿತೆ ಅಂತಂದರೆ ದೇಹ ಸಂಬಂಧ ಬರುವ ಪ್ರಯುಕ್ತ ತಿಳಿತೆ ಹಾಗೆಂಬುದು. ಮೂರನೇದು ಲಕ್ಷ್ಮೀ ದೇವಿಗೆ ಸೃಷ್ಟಿ ಉಂಟಾ ಇಲ್ಲವಾ, ಆಗ ಜನ್ಮಾದೇಶ ಇದು ತುಂಬಾ ಮುಖ್ಯ. ಮಹಾಲಕ್ಷ್ಮಿ ಎಂಬ ಪುಸ್ತಕದಲ್ಲಿ ಡೀಟೇಲ್ ಬರೆದಿರುವೆ, ನೀವು ನೋಡಿರಿದ್ರೆ. ಈಗ
ಜನ್ಮಾದೇಶದ ಒಬ್ಬದಲ್ಲಿ ಸರಿ ಅನಾದಿನಿತ್ಯವಾಗಿರ್ತಕ್ಕಂಥ ಪದಾರ್ಥಕ್ಕೆ ಪರಾಧೀನ ವಿಶೇಷ ಉಪಯೋಗಿಸಿದ್ದಾರೆ. ನಿತ್ಯ ಇಲ್ಲದ ಪದಾರ್ಥಕ್ಕೆ ಅಭೂತ್ವಾಭವನ ಉಪಯೋಗಿಸಿದ್ದೇನೆ. ಲಕ್ಷ್ಮೀದೇವಿ ಆಗಿರ್ತಕ್ಕಂಥ ಅವಳಿಗೆ ದೇಹವು ಒಂದು ಜೀವನ ಒಂದು ಅಂತ ಹೇಳ್ತಿರಲ್ಲ, ಅವಳಿಗೆ ಸೃಷ್ಟಿಗೆ ಅವಳ ಬಿಟ್ಟು ಬಾಕಿ ಎಲ್ಲ ಸೃಷ್ಟಿ ಮಾಡ್ತಾನೆ. ಹಾಗೆ ತಿಳಿದ್ರೆ ಅವಳಿಗೂ ಒಂದು ವಿಧವಾಗಿರ್ತಕ್ಕಂಥ ಸೃಷ್ಟಿ ಉಂಟು. ಏನಂದ್ರೆ ಅವಳಲ್ಲಿ ಒಂದು ಇಚ್ಛಾ ಬರ್ತದೆ ನೋಡ್ರಿ. ಇದು ಒಂದು ನೋಡಿ ಇದ್ರೆ ನನ್ನ ಹೆಂಡತಿ ಯಾವುದು ಓದಿದ್ದಿಲ್ಲ, ಇದು ಒಂದು ಓದ್ಬಿಟ್ಟು ಒಂದಿನ ಅವಳಾಗ್ತನು ನಿಂಗೆ ಒಳ್ಳೆ ಗತಿ ಆಗೋದು ಅಂತ ಹೇಳಿದೆ. ಏನಂತಂದ್ರೆ ಆ ಲಕ್ಷ್ಮೀ ದೇವಿ ಆಗಿರ್ತಕ್ಕಂಥ ಅವಳು 3,11,04,000 ವರ್ಷ 4,000 ಕೋಟಿ ವರ್ಷ ಬಂದು ದೇವರ ಪ್ರಾರ್ಥನೆ ಮಾಡಿಕೊಂಡು ಸಜೀವ ರಾಶಿಗಳನ್ನ, ಇದಕ್ಕೆಂದ್ರೆ ಈಗ ಬ್ರಹ್ಮದೇವರ ಆಯುಷು 100 ವರ್ಷ ಇದಲ್ಲ, ಅದೇ 100 ವರ್ಷ ಆಯುಷು ಪ್ರಳಯ ಕಾಲ. ಒಡಕೆ ಬಂದುಡೋದೆಲ್ಲ ಸೃಷ್ಟಿ ಆದ್ಮೇಲೆ ಸೃಷ್ಟಿ ಬರುತ್ತೆ. ಆ ಪ್ರಳಯ ಕಾಲದಲ್ಲಿ ಅಷ್ಟು ಬರೀ 15 ಡಿಜಿಟ್ ಫಿಗರ್ ಅಷ್ಟು ವರ್ಷ ಪ್ರಾರ್ಥನೆ ಮಾಡಿಕೊಂಡು ಅದು ಒಳ್ಳೆ ಜೀವರಾಶಿನ ಸೃಷ್ಟಿಗೆ ತೊಂಬ ಅಂತ ಹೇಳಿದ ಕಾರಣ ತಾನೇ ದೇವರ ಸೃಷ್ಟಿಗೆ ತೊಂಬಂತ. ಆ ಇಚ್ಛೆ ಇರ್ತಕ್ಕಂಥದ್ದು ಈಗ ಇಲ್ಲ ಅವಳಿಗೆ. ಆ ಸೃಷ್ಟಿ ಮುಗಿದೋಯ್ತು. ಇನ್ನೊಂದ್ ಸರಿ ಆ ಡಿಸೈರ್ ಯಾವಾಗ ಬರೋದು? ಈ ಬ್ರಹ್ಮದೇವರ ಮುಖದ ಮೇಲೆ ಬರ್ತಾ ನೋಡ್ರಿ, ಆಗ ಬರೋದು. ಅದೇ ತರ ಅವಳಿ ಆ ಸೃಷ್ಟಿ ಒಂದು ಇಲ್ಲ ಆಗಿರ್ತಕ್ಕಂಥ ಅದನ್ನ ಒಂದು ತಂತ್ರ ಸೃಷ್ಟಿ. ಆ ಸೃಷ್ಟಿ ಅವಳಿ ಬರೋದು ಪರಮಾತ್ಮನ ಅಧೀನವಾಗಿರುವ ಪ್ರಯತ್ನ. ಅದೇ ಲಕ್ಷ್ಮೀ ದೇವಿಯ ಸೃಷ್ಟಿ. ಅವಳಿ ಲಯ ಹಾಗೆ ಅಂತಂದ್ರೆ ಅವ್ರು ಹೇಳ್ತಾರೆ, ಇದು ದೇವತಾ ಕ್ರಾಂತಿ ಪಾದದಲ್ಲಿ ಬರ್ತಕ್ಕಂಥದ್ದು. ನೀವು ಕೇಳಕ ನಂಗೆ ಹೇಳ್ಬೇಕು ಅಂತ ಬರುತ್ತೆ. ಅವಳಿ ಲಯ ಉಂಟ ಹಾಗೆಂತಂದ್ರೆ ಅತಿ ಸಮೀಪ ಲಯ. ದೇವರು ತುಂಬಾ ಸಮೀಪ ಕೂತಿಟ್ಟಿರ್ತಾರೆ, ಒಬ್ಬ ಇಲ್ಲೇ ಕೂತಿಟ್ಟಿದ್ದಾರೆ. ಅದೇ ತರ ಅವಳಿ ಲಯ ಹೊರತಾಗಿ ಅದೇ ಇದ್ರೊಳಗ ಅಂಕಲ್ ಒಂದು ನಾಲ್ಕನೇದು ಬರವರ ಕೇಳ್ರಿ. ಸ್ವಪ್ನ ಪದಾರ್ಥ ಸೃಷ್ಟಿ ಇದ್ದದಲ್ಲ, ಒಂದು ಅಭೂತ್ವಾಭವನ ಸೃಷ್ಟಿ, ಎರಡನೇದು ಪರಾಧೀನ ವಿಶೇಷ ಸೃಷ್ಟಿ, ಮೂರನೇದು ಸ್ವಪ್ನ ಪದಾರ್ಥ ಸೃಷ್ಟಿ, ನಾಲ್ಕನೇದು ಲಕ್ಷ್ಮೀದೇವಿ ಸೃಷ್ಟಿ. 1, 3, 4 ಹೇಳುತ್ತೆ. ಸ್ವಪ್ನ ಪದಾರ್ಥ ಸೃಷ್ಟಿ ಆಗಲ್ಲ. ಸ್ವಪ್ನ ಪದಾರ್ಥ ಸೃಷ್ಟಿ ಮಾಡ್ತಕ್ಕಂಥ ಜೀವ ಅಂತ ಹೇಳೋದು ಅದ್ವೈತ. ಸ್ವಪ್ನ ಪದಾರ್ಥ ಸೃಷ್ಟಿ ಮಾಡ್ತಕ್ಕಂಥವ್ರು ದೇವರು ತಪ್ಪದು. ಅದ್ರ ಮೇಲೆ ಅವ್ರು ಏನ್ ಅಬ್ಜೆಕ್ಷನ್ ಹೇಳ್ತಾರೆ, ಅದಕ್ಕೆ ಏನು ಉತ್ತರ ಅಂಬದು ಬರವರ ಬದುಕಿದ್ರೆ ಹೇಳ್ತಾರೆ. ಕೃಷ್ಣ. ಬ್ಯೂಟಿಫುಲ್ ಅಂಕಲ್. ಇವಾಗ ಸಚ್ ಸಟಲ್ ಕಾನ್ಸೆಪ್ಟ್ ಅಭೂತ್ವ ಭವನ ಪರಾಧೀನ ವಿಶೇಷಾಪ್ತಿ ಕ್ರಿಯೇಷನ್ ಅಲ್ಲಗ. ಇವಾಗ ಬಂದು ತತ್ವ ಸಂಖ್ಯಾನದಲ್ಲಿ ಆಚಾರ್ಯ ಬಂದು ಸಂಸೃಷ್ಟ ಅಸಂಸೃಷ್ಟ ಅಂತ ಹೇಳಿ ಕ್ಯಾಟಗರೈಸ್ ಮಾಡಿದಾರಲ್ಲ. ಇವಾಗ ಮೂಲ ಪ್ರಕೃತಿಯಿಂದ ಮಹತ್ತತ್ವ, ಅಹಂಕಾರ ತತ್ವ ಅದೆಲ್ಲ ಬಂದು ಬ್ರಹ್ಮಾಂಡ ಬಂದು ಅದು ಬರೋದು, ಅದನ್ನ ಹೆಂಗ್ ತಗೋಬೇಕು? ಅದು ಪರಾಧೀನ ವಿಶೇಷಾಪ್ತಿ ತಗೋಬೇಕಂದ್ರೆ ಅಭೂತ್ವ ಭವನ ಅಂತ ತಗೋಬೇಕ. ಸಂಸೃಷ್ಟ ಅಸಂಸೃಷ್ಟ ಅಂತ ಕ್ಲಾಸಿಫೈ ಮಾಡಿದಾರಲ್ಲ. ಅನಾದಿನಿತ್ಯ ಮೂಲ ಪ್ರಕೃತಿ, ಅದರಿಂದ ತಾನೇ ಮಹತ್ತತ್ವ ಬರ್ತದೆ, ಅದರಿಂದ ಮಹತ್ತತ್ವ ಬರ್ತದೆ, ಅದರಿಂದ ಭಾಗ್ಯ ಎಲ್ಲ ಬರ್ತದೆ. ಅದೆಲ್ಲ ಬಂದು ಪರಾಧೀನ ವಿಶೇಷಾಪ್ತಿ ತಗೋಬೇಕು. ಅದೆಲ್ಲ ಹೌದು. ಎಕ್ಸ್ಪೆನ್ಷನ್ ಬಲೂನು ಓದಿರಂಗ. ಸೊ ಬ್ರಹ್ಮಾಂಡ ಬಂದ ಮೇಲೆ ಇವಾಗ ಬಂದು ಬ್ರಹ್ಮಾಂಡ ಅಂತ ತಗೊಂಡು ಒಂದು ಕುಲಾಲ ಬಂದು ಒಂದು ಪಾಟ್ ಮಾಡ್ತಾನಂದ್ರೆ ಅದು ಬಂದು ಅಭೂತ್ವ ಭವನ. ಪ್ರಕೃತವನ್ನು ಆತ್ಮಕೃತಿಯ ಪರಿಣಾಮ ಅಂತ ಸೂತ್ರ 1:4:29 ನೋಡ್ರಿ. ಆ ಪ್ರಕೃತಿಯಲ್ಲಿ ಪರಮಾತ್ಮನ ಇರ್ತಕ್ಕಂಥ ಒಳಗ ನುಗ್ಗಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾನ. ಆ ಮೂಲ ಪ್ರಕೃತಿ ಅನಾದಿನಿತ್ಯ, ಮೂಲ ಪ್ರಕೃತಿ ಅನಾದಿನಿತ್ಯವಾಗಿರ್ತಕ್ಕಂಥದ್ದು. ಆ ಮೂಲ ಪ್ರಕೃತಿ ಆಗಿರ್ತಕ್ಕಂಥದ್ರ ಅದು ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಕಟ್ಟಿ ಬೀಳುತ್ತೆ. ಅರ್ಥ ಆಯ್ತು. ನೀವು ಡಾಕ್ಟರ್ ಯಾರ ಹೇಳ್ತಾರೆ, ಕೆಲವು ಬ್ಯಾಕ್ಟೀರಿಯಾಸ್ ಕಟ್ಟಿ ಬೀಳಾತಿರ್ತಾರೆ. ಜನ ಬಂದರೆ ನೀವು ಕಂಡುಹಿಡ್ತೀರಿ ಒಂದು ಬ್ಯಾಕ್ಟೀರಿಯಾ ಇಂದ ಹಿಟ್ಟ ಇದೆ ಅಂತ. ಆ ಮೂಲ ಪ್ರಕೃತಿ ಆಗಿರ್ತಕ್ಕಂಥದ್ದನ್ನ ಎಕ್ಸ್ಪ್ಯಾಂಡ್ ಮಾಡಿ ಬ್ರಹ್ಮಾಂಡವಾಗಿರ್ತಕ್ಕಂಥದ್ದು, ಅದೇ ಧರ್ಮ ತತ್ವ, ಅಹಂಕಾರ ತತ್ವ ಇತ್ಯಾದಿಗಳೆಲ್ಲ ಬರ್ತಕ್ಕಂಥದ್ದು. ಅರ್ಥ ಆಯ್ತು ಅಂಕಲ್. ಎನಿ ಅದರ್ ಕ್ವೆಶ್ಚನ್ಸ್ ಫಾರ್ ಟಿ ಎಸ್ ಆಫೀಸ್? ಮಧು, ಕ್ಯಾನ್ ಐ ಆಸ್ಕ್? ನಮಸ್ಕಾರ ಅಂಕಲ್. ಇದು ಸದಾಮಗಳಲ್ಲಿ
ಪಂಚರಾತ್ರ ಅಂತ ಹೇಳಿದ್ರಿ, ಅದು ಪಂಚರಾತ್ರ ಯಾರು ಬರೆದದ್ದು? ಪಂಚರಾತ್ರ ಅಂದ್ರೆ ಏನು? ಇದುವರೆಗೂ ಅರ್ಥ ಆಗಿಲ್ಲ ನನಗೆ. ದೇವರು ಪಂಚರಾತ್ರ ಪಂಚರಾತ್ರ 100 ಕೋಟಿ ಗ್ರಂಥ. ಏನಂಕಲ್ ತಿಳಿಲಿಲ್ಲ, ಅರ್ಥ ಆಗ್ಲಿಲ್ಲ. ಆ ಪಂಚರಾತ್ರ ಕೆಲವು ಭಾಗಗಳು ಪ್ರಿಂಟ್ ಮಾಡಿದ್ದಾರೆ, ಥಿಯೋಸಾಫಿಕಲ್ ಸೊಸೈಟಿಲಿದೆ. ಕೆಲವು ಭಾಗಗಳು ತಿರುಪತಿಯಲ್ಲಿ ಪ್ರಿಂಟ್ ಮಾಡಿದ್ದಾರೆ, ಕೆಲವು ಭಾಗಗಳು ಪೂನಾ ಮಾಡಿದ್ದಾರೆ. ಪೂನಾ ಅಲ್ಲ, ಅವರು ಇದರ ಬಾಂಬೆಯಲ್ಲಿ ಹಳೆಯ ಕಾಲದ ಪ್ರೆಸ್ ಆಚಾರ್ಯರಿಗೆಲ್ಲ ಪ್ರಿಂಟ್ ಮಾಡಿದ್ದಾರೆ, ಮೋತಿಲಾಲ್ ಬನ್ನ ಒಂದು ಅವರು ಪ್ರಿಂಟ್ ಮಾಡಿದ್ದಾರೆ ಅಂತ ಬರೆಯತಕ್ಕಂಥದ್ದಿದೆ ಪಂಚರಾತ್ರ. ನೀವು ಕೇಳೋದು ನಮ್ಗೆ ಸಂತೋಷ. ಈ ಪಂಚರಾತ್ರ ಆಗಮ ಇರ್ತಕ್ಕಂಥದ್ದಕ್ಕೆ ಪ್ರಾಮಾಣ್ಯ ಇಲ್ಲ ಅಂತ ಹೇಳಿ ಅದ್ವೈತ ಭಾಷೆ. ಪಂಚರಾತ್ರ ಆಗಬೇಕು ಪ್ರಾಮಾಣ್ಯ ಉಂಟು ಅಂತ ನನ್ನ ಪುಸ್ತಕ ನೀವು ತೆಗೆದು ನೋಡಿರಿ ಅಂತಂದ್ರೆ ಆ ಪುಸ್ತಕ ನಿಮಗೆ ಕೊಟ್ಟಿದ್ದೆ, ನೀವು ಇಲ್ವಾ? ಈಗ ಸತ್ಯಾತ್ಮ ತೀರ್ಥ ಬಂದು ಅದನ್ನ ನೋಡಿ ತುಂಬಾ ಸಂತೋಷ ಕೊಟ್ಟು. ಆ ಪಂಚರಾತ್ರ ಬ್ರಹ್ಮ ಸಂಹಿತ ಅಂತ ಒಂದಿದೆ, ಅದ್ರಲ್ಲಿ 30ನೇ ಅಧ್ಯಾಯದಲ್ಲಿ ಒಂದು ಸ್ತೋತ್ರ ಅಂತಿದೆ. ಈ ಮಾಯಾವಾದ ಖಂಡನ, ಪ್ರಪಂಚ ವಿದ್ಯಾದ್ವಾರ ಖಂಡನ, ಉಪಾಧಿ ಖಂಡನ, ತತ್ವಸಂಖ್ಯಾನ, ತತ್ವೋದ್ಯೋತ ಹೆಸರಿಟ್ಟದ್ದು ಆಚಾರ್ಯರಲ್ಲ. ಅರ್ಥ ಮಾಡ್ಕೊಂಡ್ರೆ ಆ ಪಂಚರಾತ್ರ ಆಗಮನ ಕುರಿತೆ ಒಂದು ಪುಸ್ತಕ ಬರಿಬೇಕು ಅಂತ ಬರೆದಿಟ್ಟಿದ್ದೇನೆ, ಅದು ತಪ್ಪಾಗಲ್ಲ. ಅದು ನೀವು ಕೇಳಿದ್ದು ಸಂತೋಷ. ಅದು ಪರಮ ಪ್ರಮಾಣ, ಅರ್ಥ ಆಯ್ತಲ್ಲ? ಅದು ಬಂದು ಅದಲ್ಲಿರ್ತಕ್ಕಂಥದ್ದು ಅಪ್ರಾಮಾಣ್ಯವೂ ಇಲ್ಲ. ಒಂದು ಅದ್ವೈತಿಗಳಲ್ಲಿ ಯಾರಿದ್ದಾರೆಯೋ ಅವ್ರು 3 ಜನನು ಕರೆದು ನಾನು ಸಭಾ ನಡೆಸ್ತಾ ಇದ್ದೆ ಇನ್ ಮೈ 60th year and 50th year. ಆಗ ಅವ್ರನ್ನ ಹೇಳಿದೆ, ಬ್ರಹ್ಮಸೂತ್ರದಲ್ಲಿ ಅವಿರೋಧ ಅಧ್ಯಾಯದಲ್ಲಿ ಕೊನೆಯ ಅಧಿಕರಣ ನೀವು ತೆಗೆದು ನೋಡ್ರಿ, ಶಕ್ತಿಯ ಇರ್ತಕ್ಕಂಥವಳು ಜಗಜ್ಜಾಲವಾಗಿ ಕರ್ತಾ ಇಲ್ಲ ಅಂತ ಹೇಳಿ ಶಕ್ತಿವಾದವನ್ನ ಖಂಡನ ಮಾಡ್ತಕ್ಕಂಥ ಅಧಿಕರಣ. ನಮ್ಮ ಪ್ರಕಾರ, ಅವ್ರ ಪ್ರಕಾರ 4 ಸೂತ್ರ ಪಂಚರಾತ್ರ ಆಗ್ಬೇಕ ಪ್ರಾಮಾಣ್ಯ ಇಲ್ಲ ಅಂಬೋದಕ್ಕೆ ಮಾಡಿದ್ದಾರೆ ಅಂದ್ಬಿಟ್ಟು ನಾವು ಒಂದೇ ಒಂದು ಪ್ರಶ್ನೆ ಕೇಳಿದೆ, ಅದನ್ನ ನೀವು ಅಪ್ರಿಶಿಯೇಟ್ ಮಾಡಿಬಿಡಿ. ಇದಕ್ಕೆ ಮಾತ್ರ ನೀವು ಬದಲು ಹೇಳ್ರಿ ಅಂತ ಕೇಳಿದೆ. ದ್ರಾವಿಡ ಮಣಿ ಶಾಸ್ತ್ರಿ ಅಂತ ಹೇಳಿ ಅವರು ನಂಬರ್ 1 ಅದ್ವೈತ ಪಂಡಿತರು, ಅವ್ರನ್ನ ಕರೆಸಿ ಕೇಳಿದೆ. ವೇದವ್ಯಾಸ ದೇವರು ತಾನ ಬ್ರಹ್ಮಸೂತ್ರವು ಮಾಡಿರು, ಅದೇ ಅವರ ದೇವರು ಅಂತ ಹೇಳ್ತೀರಿ, ಅದೇ ದೇವರು ತಾನೇ ಪಂಚರಾತ್ರ ಆಗಮನ ಮಾಡಿದ್ದಾರೆ ಅಂತ ಹೇಳಿರಿ, ಸಂತೋಷ. 100 ಕೋಟಿ ಗ್ರಂಥ ಅಂದ್ರೆ ಒಂದು ಗ್ರಂಥ ಅಂದ್ರೆ 32 ಅಕ್ಷರ. ಆಗ 100 ಕೋಟಿ ಗ್ರಂಥ ಮಾಡಿದ್ದನ್ನ ಒಂದು 4 ಸೂತ್ರ ಮಾಡಿ ಒಂದು 70 ಅಂತ ಅದೇ ಆತರ ಮಾಡಾರ. ಜಸ್ಟ್ ಟೆಲ್ ಮೀ ದ ರೀಸನ್ ಫಾರ್ ದಟ್. ಅಯ್ಯೋ ಅವಾಗ ನೀವು ಸುಪ್ರೀಂ ಕೋರ್ಟ್ ಆಗಿ ಹೀಗೆಲ್ಲ ನನ್ನ ಕೇಳ್ಬೇಡ್ರಿ ಅಂದ್ರೆ, ಇಲ್ಲ ನೀವು ಹೇಳ್ತಾ ಇದ್ದೀರಲ್ಲ ನೀವು ಹೇಳ್ತಾ ಇದ್ದೀರಲ್ಲ, ಇದೆಲ್ಲ ನಂಗೆ ಆ ವಯಸ್ಸೆಲ್ಲ ಬೀರೋಯ್ತು ಈಗ, ಅರ್ಥ ಆಯ್ತಿಲ್ಲ? ಇಂಥ ಬರೀ ದ್ವೈತಿಗಳನ್ನ ಇಟ್ಟು ನಾವು ದ್ವೈತಿಗಳ ಮುಂದೆ ದ್ವೈತ ಶಾಸ್ತ್ರ ಹೇಳ್ತಕ್ಕಂಥದ್ರಿಂದ ಅದ್ವೈತ ಭಾಷೆಯ ಒಂದೊಂದು ಓದಿ. ಆಗ ಈಗ ಹೆಸರುಗುಡ್ಡ ಸ್ವಾಮಿಗಳಿದ್ದಾರಲ್ಲ, ಪ್ರಹ್ಲಾದಾಚಾರ್ಯ, 35 ವರ್ಷ ಅವ್ರು ಬಂದಿದ್ದು ಸಭೆಗೆ, ನಾಟ್ 1 or 2 years, 35 years. ಈಗಲೂ ಅವರು ಸ್ವಾಮಿಗಳ ಹೆಸರು ತಿಳಿದು ಪ್ರಹ್ಲಾದಾಚಾರ್ಯ ಬರ್ತಾರೆ, ಬಾಯಿ ಬರ್ತಾರೆ. ಐ ನೋ ಯು ಫಾರ್ ದಿ ಲಾಸ್ಟ್ 35 years. ಅವರು ಬಂದು ಅವರು ಇನ್ನೂ ಪಂಡಿತರು ಮಾಡಬೇಳೆ. ಆಗ ಆಪೋಸಿಟ್ ಸೈಡ್ ಲಾಯರಿಂದ ಅಂದ್ರೆ ತಾನೆ ನಮಗೆ ಉತ್ಸಾಹ ಬರೋದು. ಆಗ ನಮ್ಮ ಆಚಾರ್ಯರು ಎಷ್ಟು ಮಾಡಿದ್ದಾರೆ ಎಂಬುದು ಚೆಂದ ತಿಳಿಯೋದು. ಅದಕ್ಕಾದ್ರೆ ಪಂಚರಾತ್ರ ಮಾಡಿದ್ದು ದೇವರು ಚೆಂದ ಇಟ್ಟಲ್ರಿ. ನಾನೀಗ ಎಷ್ಟು ಹಣ ವೆಚ್ಚಾದ್ರೂ ಪರವಾಗಿಲ್ಲ, 4 ಜನನ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ದೇ ಆರ್ ವರ್ಕಿಂಗ್ ಫಾರ್ ಮೀ. ಈ ಬ್ರಹ್ಮ ಸಂಹಿತಾವ ಇರ್ತಕ್ಕಂಥದ್ದು ಬೇಕು ಅಂತ. ಬ್ರಹ್ಮ ಸಂಹಿತಾವಿಲ್ಲಿ ಇರ್ತಕ್ಕಂಥದ್ದು ಒಂದು ಗ್ರಂಥದಲ್ಲಿ ಬರುತ್ತೆ, ನನ್ನ ಪುಸ್ತಕದಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ. ಸ್ವಾಮಿಗಳು ಹೋಗ್ಬಿಟ್ಟು ಆ ಬ್ರಹ್ಮ ಸಂಹಿತ ಒರಿಜಿನಲ್ ಕಾಪಿ ಸಿಕ್ಕಿದ್ರೆ ನಂಗೆ ಕೊಡ್ರಿ ಅಂತ ಹೇಳಿರು. ಅದಕ್ಕೆ ಟ್ರೈ. ಥ್ಯಾಂಕ್ಸ್ ಅಂಕಲ್. ಅಂಕಲ್, ಅದೇ ಪಂಚರಾತ್ರ ಆಗಮ ಬಂದು ವಿಶಿಷ್ಟಾದ್ವೈತ ಇರ್ಬೋದು, ಅದನ್ನ ಬಂದು ಪ್ರಮಾಣ ಅಂತ ಒಪ್ಕೊಂಡಿದ್ದಾರೆ, ಅದ್ವೈತರು ಇಲ್ಲ ಅಂತ ಹೇಳಿ. ಅದಕ್ಕೆ ನೀವು ನಮ್ಗೆ ಆನ್ಸರ್ ಏನ್ ಹೇಳಿದೀರಂದ್ರೆ, ಪಂಚರಾತ್ರ ಆಗಮದಲ್ಲಿ ಮಾಯವಾದ ಖಂಡನ ಬರುತ್ತೆ, ವಾಯುದೇವ್ರದ್ದು ಮಹಿಮೆ ಬರುತ್ತೆ, ಅದಕ್ಕೋಸ್ಕರ ಅವ್ರುಗಳು ಬಂದು ರಿಜೆಕ್ಟ್ ಮಾಡಿದ್ದಾರೆ. ನೀವು ಹೇಳೋದು ಪಂಚರಾತ್ರ ಆಗಮದಲ್ಲಿ ಇದು ಒಂದೇ ಒಂದು ಎಕ್ಸಾಂಪಲ್ ಹೇಳ್ತಾರೆ. ಸಂಘರ್ಷದಿಂದ ವಾಸುದೇವ ಹುಟ್ಟಿದ ಅಂತ ಹೇಳವಳೆ ಜೀವನಿಗೆ ಬಂದು ಉತ್ಪತ್ತಿ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಎಂಟೈರ್ ಪಂಚರಾತ್ರ ಆಗಮ ತಪ್ಪು ಅಂತ ಹೇಳ್ಬಿಟ್ಟ. ಆ ಇದರಲ್ಲಿ ನಾವು ಬರೆದ ಪುಸ್ತಕದಲ್ಲಿ ಮುಂದೆ ಇರೋದ್ರಲ್ಲಿ ಅರ್ಥ ಆಯ್ತಲ್ಲ. ಅದು ಹೆಂಗೆ ಅದಕ್ಕೆ ಪಂಚರಾತ್ರ ಕೃಷ್ಣಸ್ಯ ಅಂತ ಹೇಳಿದ್ರು. ಕೃಷ್ಣಸ್ಯ ಅಂದ್ರೆ ಕಂಪ್ಲೀಟ್ ಅದು ಬ್ರಹ್ಮಾಂಡ ಹಾಗೆ ಎಂಬುದು ಹೇಳಿದ್ದಾರೆ.
ಏನ್ ಮಾಡಿದೆ ಅಂದ್ರೆ ಜೀವನ ಉತ್ಪತ್ತಿಯಿಂದ ಪ್ರಮಾಣ ಇಲ್ಲ ಅಂತ ಹೇಳಿದ್ದು ತಪ್ಪು. ಮಿಥ್ಯಾದಗಳು 3 ಇದೆ. ನೀನು ಪ್ರಮಾಣ ಇಲ್ಲ ಅಂತ ಹೇಳೋದಕ್ಕೆ ಒಳಗಿನ ಅಭಿಪ್ರಾಯ ಇರುತ್ತೆ. ಈ ಬ್ರಹ್ಮ ಸಂಹಿತ ಇರೋ ಪ್ರಯುಕ್ತ ಹಾಗಂತ ನಾನು ಅದ್ವೈತಿಗಳ ಮುಂದೆ ಹೇಳಿದ್ದೇನೆ. ಅದು ನೀವೇನ್ ಹೇಳ್ಬಿರಿ, ಈ ಬ್ರಹ್ಮ ಸಂಹಿತ ಆಮೇಲೆ ಪಂಚರಾತ್ರ ಮುಂದೆ ಇಲ್ಲ ಅಂತ ನೀವ್ ಹೇಳ್ಬಿರಿ. 6 ಪ್ಲೇನ್ ಅಂತ ಬೇಡ, ಅರ್ಥ ಆಯ್ತಲ್ಲ. ಇದು ಪಂಚರಾತ್ರ ಆಗಬೇಕು ಕಡೆಯಾದೆ ಹಾಗೆ ನೋಡಿದಿರಿ. ಇದಕ್ಕೆಂದ್ರೆ ಅವ್ರು ಎಲ್ಲಾರು ಇನ್ಕನ್ವಿಟ್ ಆಯ್ತಾರೆ ಪ್ರಸಿದ್ಧ ಅಂತ ಹೇಳಿಡೋರು. ಇದೆಲ್ಲ ಇಂಟರ್ಪೊಲೇಟೆಡ್ ಅಂತ. ಅದಕ್ಕೆ ನಿಮ್ಗೆ ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ ನೆಕ್ಸ್ಟ್ ವೀಕ್ ಯಾಕೆ ಹೇಳ್ತಾರೆ. ನನ್ನ ಲೈಫ್ ನಡೆದ ಹೇಳ್ತೇನೆ ನಿಮಗೆ. ಹರೇ ಕೃಷ್ಣ. Thank you very much. ಪರಮ ಪ್ರಮಾಣ ಕೊಂಚ ಪಬ್ಲಿಷ್ ಮಾಡಿದ್ದಾರೆ. ಕೊಂಚ ಪೋರ್ಷನ್ ಸೊಸೈಟಿಲಿ ಅಯ್ಯಗಾರನು ಫಾರಿನ್ ಸ್ಕಾಲರ್ 12 years ಆಗಿದ್ದು ಅವ್ರ ಕೆಲವು ಪೋರ್ಷನ್ಸ್ ಟೈಲರ್ ಮಾಡಿ ಪಬ್ಲಿಷ್ ಮಾಡಿದ್ದಾರೆ. ಆಮೇಲೆ ಬಾಂಬೆಯಲ್ಲಿ ಕೊಂಚ ಪಬ್ಲಿಷ್ ಮಾಡಿದ್ದಾರೆ. ಅದಲ್ಲಿ ಈ 30ನೇ ಅಧ್ಯಾಯ ಇದೆಯಾ ನೋಡು ಹಾಗೆ ಬದಿ ಹೇಳಿದ್ದಾರೆ. ಇದಕ್ಕೆ ಅದು ಪೂರ ತೆಗಿಬೇಕು ಅಂದ್ರೆ ತುಂಬಾ ಆಗೋದು. ಅದಕ್ಕೆ ಅಂಕಲ್ ಬ್ಯೂಟಿಫುಲ್ ಎಕ್ಸ್ಪ್ಲನೇಷನ್ ಅಂಕಲ್. ನನಗೆ ಒಂದೇ ಒಂದು ಲಾಸ್ಟ್ಲಿ ಏನು ಅನುಸಂಧಾನ ಬಂತು ಅಂತ, ನೀವು ಬಂದು ಫಸ್ಟ್ ವರ್ಷಲ್ಲಿ ಸದಾಗಮೈಕ್ ಅಂತ ಹೇಳಿ ಸತ್ ಆಗಮ ಅಂತ ಹೇಳಿ, ನನಗೇನೋ ಸತ್ ಅಂದ್ರೆ ವಾಯುದೇವರಿಗೂ ಸತ್ ಅಂತ ಹೆಸರು. ಸೊ ಸತ್ ಆಗಮ ಸರ್ವಮೂಲ ಗ್ರಂಥದಿಂದನೇ ತಿಳಿಲಿಕ್ಕಾಗದು ಅಂತ ಹೇಳಿ ನೀವು ಒಂದ್ಸಲ ಯಾವಾಗ್ಲೂ ಹೇಳಿದ್ದೀರಿ. ಅದನ್ನು ನಾನು ಅನುಸಂಧಾನ ಮಾಡ್ಕೊತೀನಿ. Beautiful, uncle. Thank you very much for today's class. Very nice class, uncle. Thank you. So we'll catch up again next week for the second. ಸದಾಗಮ ಎಂಫಸಿಸ್ ಬರಬೇಕು ಅಂತ ಅದನ್ನೆಲ್ಲ ಹೇಳಲ್ಲ. ಇದ್ದು ಸದಾ ಆಗಮಂದ್ರೆ ಅಯ್ಯೋ ಶೈವಾಗಮಗಳು ಸದಾಗಮದಲ್ಲಿ ಕೈ ಕುಡಿದು ಅಂತ ಕೇಳಿರಲ್ಲ. ಅದಕ್ಕೋಸ್ಕರ ನಾನು ಐ ವಾಂಟ್ ಟು ಕಾನ್ಸಂಟ್ರೇಟ್. ಅದ್ರಲ್ಲಿ ಏನು ಅಂದ್ರೆ ಆ ಇನ್ಕ್ಲೂಸಿವ್ ಡೆಫಿನೇಷನ್ ಮಾಡ್ಕೋಬೇಡ್ರಿ. ಈ ಇನ್ಕ್ಲೂಸಿವ್ ಡೆಫಿನೇಷನ್ ಕೊಟ್ಟದ್ದು ಶ್ರೀಮದ್ ಆಚಾರ್ಯರು ಒಪ್ಪಿರ್ತಾರೆ. I want to tell you in a language which can be appreciated by a Supreme Court, the most generous, the most judicious way in which it is formulated. The inclusive definition, impartial definition, unbiased definition. ಈ ಪುಸ್ತಕ Thank you very much, uncle. Wonderful session, uncle. Thank you very much. So Hare Krishna. We'll thank TSR again, and we'll catch up again next Sunday. Thank you. Hare Krishna. Thank you so much. Jai Shri Krishna.